Hi my dear students, welcome to the video class. In the last video we have discussed how to find the determinant of a matrix of order 3 by 3 and also some problems we have solved in exercise 4.1. Okay, so now in the today's class we shall know about properties of determinants. So how many properties are there, and let us know one by one, right? So first one, property number 1, that is P1. The value of the determinant remains unchanged if its rows and columns are interchanged ಅಂತ ಹೇಳ್ತಿದ್ದಾನೆ. So what is the meaning of this one is, see here, the value of the determinant remains unchanged ಅಂತ ಹೇಳ್ತಾನೆ, ಚೇಂಜ್ ಆಗಲ್ಲ. So when, if its rows and columns are interchanged. See here, rows and columns are interchanged means what? It means transpose of a matrix ಅಂತ. ಹೌದಾ, ಒಂದು ಮ್ಯಾಟ್ರಿಕ್ಸಲ್ಲಿ ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮೀನ್ಸ್ ವಾಟ್? ಇಫ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ನಾವು ರೋಸ್ ಮತ್ತು ಕಾಲಮ್ಸನ್ನು ಏನಾದರೂ ಚೇಂಜ್ ಮಾಡಿದಾಗ ಬರೋವಂಥ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಟ್ರಾನ್ಸ್ಪೋಸ್ ಆಫ್ ಎ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ಈಗ ಒಂದು ಎ ಮ್ಯಾಟ್ರಿಕ್ಸ್ ಅಂತ ಅಂದ್ಕೊಳ್ಳಿ. ಸೊ ಇದು ಎ ಇದೆ ನಿಮಗೆ, ಹೌದಾ? ಸೊ ಎ ಏನಿದೆ? ಸೊ 1 2 3 0 1 5 2 6 7 ಅಂತ ಇದೆ, ಹೌದಾ? ವಾಟ್ ಈಸ್ ದ ಟ್ರಾನ್ಸ್ಪೋಸ್? ಟ್ರಾನ್ಸ್ಪೋಸ್ ಆಫ್ ಎ ಮೀನ್ಸ್ ವಾಟ್? ಇಫ್ ಇಟ್ಸ್ ರೋಸ್ ಬಿಕಮ್ಸ್ ಕಾಲಮ್ಸ್, ಕಾಲಮ್ ಬಿಕಮ್ ರೋ ಕಾಲಮ್ ಆಗಬೇಕು, ಕಾಲಮ್ ರೋ ಆಗಬೇಕು, ಅದು ಬರುವಂಥದ್ದು ಏನಾಗಿರುತ್ತೆ? ಸೊ ಟ್ರಾನ್ಸ್ಪೋಸ್. ಸೊ ಎ ಟ್ರಾನ್ಸ್ಪೋಸ್ ಅಂತ ಹೇಳ್ತೇವೆ, ಹೌದಾ? ಸೊ ಇಟ್ ಈಸ್ ಡಿನೋಟೆಡ್ ಬೈ, ಸೊ ನೋಡಿ ಫಸ್ಟ್ ರೋ ಇದನ್ನೆಲ್ಲ ಕಾಲಮ್ ಬರೀಬೇಕು. ಸೊ 1 2 3 ರೋ ಇದೆಯಲ್ಲ ಅದನ್ನೇನು ಮಾಡಿ ಕಾಲಮ್ ಬರೀ. ನೆಕ್ಸ್ಟ್ 0 1 5 ಇದೆ ಅಲ್ರಿ, ಸೊ ಅದನ್ನೇನು ಬರೆಯೋದು? ಕಾಲಮ್ ಆಗಿ ಬರೆಯೋದು. ನೆಕ್ಸ್ಟ್ 2 6 7 ಇದೆ ಅಲ್ಲ, ಅದನ್ನೇನು ಮಾಡೋದು? 2 6 7 ರೋ ಇದೆ, ಅದನ್ನೇನು ಮಾಡಿದೆ ನಾನು? ಕಾಲಮ್ ಆಗಿ ಬರೀತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಇದು 1 2 3 ರೋ ಇತ್ತು, ಕಾಲಮ್ ಬರದೆ. 0 1 5 ಇಟ್ ಈಸ್ ರೋ ಇತ್ತು, ಅದನ್ನು ಕೂಡ ಕಾಲಮ್ ಆಗಿ ಬರೆದೆ ನಾನು. 2 6 7 ಇದೆ, ಸೊ ಐ ಹ್ಯಾವ್ ರಿಟನ್ ಆ್ಯಸ್ ಎ ಕಾಲಮ್ ನಾವು, ಹೌದಾ? 2 6 7 ಈ ರೀತಿ. ಇದು ಏನಿದು? ಟ್ರಾನ್ಸ್ಪೋಸ್ ಅಂತ ಹೇಳ್ತಾನೆ. ಹಾಗಾದ ಈಗ ನೀವು ನೋಡಿ ಹೇಳಿದ್ದಾನೆ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಸೊ ಇದರ ಒಂದು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ನ ಡಿಟರ್ಮಿನೆಂಟ್ನ ನೀವು ಫೈಂಡ್ ಔಟ್ ಮಾಡಿ. ಎರಡು ಆನ್ಸರ್ ಏನಾಗುತ್ತೆ? ಸೇಮ್ ಬರುತ್ತೆ, ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಪ್ರಾಪರ್ಟಿ ನಂಬರ್ 1. ಸೊ ಇದು ಪ್ರೂಫ್ಗಳು ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಸೊ ನೋಡ್ಕೊಳ್ಳಿ ಪ್ರೂಫ್ನ. ಸೊ ನಮಗೆ ಈಗ ಪ್ರೂಫ್ಸು ಬೇಡ ಅನಿಸುತ್ತೆ, ಪ್ರಾಬ್ಲಮ್ಸ್ ಭಾಳ ಇಂಪಾರ್ಟೆಂಟ್ ಇದೆ, 10 ಮಾರ್ಕಲ್ಲಿ ಭಾಳ ಯೂಸ್ ಆಗ್ತದೆ ನಿಮಗೆ. ಸೊ ಹಾಗಾಗಿ ಜಸ್ಟ್ ನಾನು ಏನು ಮಾಡ್ತೀನಿ, ಒಂದೊಂದು ಎಕ್ಸಾಂಪಲ್ ಕೊಡ್ತಾ ನೀವು ಪ್ರಾಪರ್ಟಿನ ಏನು ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ, ಓಕೆನಾ? ಸೊ ಪ್ರೂಫನ್ನು ನೋಡ್ಕೊಳ್ಳಿ, ಬುಕ್ಕಲ್ಲಿದೆ. ಸೊ ಜನರಲಾಗಿ ಕೊಟ್ಟಿದ್ದಾನಲ್ಲಿ ಪ್ರೂಫ್ನ, ಹಿ ಹ್ಯಾಸ್ ಗಿವನ್ ಜನರಲಿ ಪ್ರೂಫನ್ನು ಸಾಲ್ವ್ ಮಾಡಿದ್ದಾನೆ. ಸೊ ಜನರಲಿ ಯಾವ ರೀತಿ ರೀ? A1 B1 C1 A2 B2 C2 A3 B3 C3. ಸೊ ಈ ರೀತಿ ಇದು ಮ್ಯಾಟ್ರಿಕ್ಸ್ ಇದು. ಸೊ ಇದನ್ನು ನೀವು ಡೆಟರ್ಮಿನೆಂಟಲ್ಲಿ ಬರ್ಕೊಂಡಾಗ, ಸೊ ಇದನ್ನು ನೀವು ಡೆಟರ್ಮಿನೆಂಟಲ್ಲಿ ಬರ್ಕೊಂಡಾಗ ಏನಾಗುತ್ತೆ? ಸೊ ಈ ರೀತಿ ಬರುತ್ತೆ ಸಿಂಬಲ್, ಇದು ಡೆಟರ್ಮಿನೆಂಟ್ ಸಿಂಬಲ್, ಇದು ಮ್ಯಾಟ್ರಿಕ್ಸ್ ಬೇರೆ ಡೆಟರ್ಮಿನೆಂಟ್ ಬೇರೆ, ಪ್ಲೀಸ್ ರಿಮೆಂಬರ್. ಇದನ್ನು ಬರ್ಕೊಂಡಾಗ ಏನು ಮಾಡಿದ್ರೆ ಇದನ್ನು ಡೆಲ್ಟಾ ಅಂತ ಹೇಳಿದ್ದಾನೆ ಇದನ್ನು. ಸೊ ಇದನ್ನು ನೀವು ಜನರಲಾಗಿ ಏನು ಮಾಡಿ, ನೀವು ಇದನ್ನು ಡೆಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿ, ಓಕೆನಾ? ಸೊ ಆಮೇಲೆ ನೆಕ್ಸ್ಟ್ ಡೆಲ್ಟಾ 1 ಅಂತ ತೊಗೊಳ್ಳಿ. ಸೊ ಡೆಲ್ಟಾ 1 ಅಂತ ತೊಗೊಳ್ಳಿ. ಡೆಲ್ಟಾ 1 ಅಂತ ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಮೀನ್ಸ್ ವಾಟ್? A1 B1 C1 A2 B2 C2 A3 B3 C3 ಇದೆಲ್ಲ ನೀವೇನು ಮಾಡಿ, A1 B1 ಅನ್ನು ಈ ರೀತಿ ಬರ್ಕೊಳ್ಳಿ ಇದನ್ನು. ಸೊ ಈ ರೀತಿ ಬರ್ಕೊಳ್ಳಿ, A1 B1 C1 A2 B2 C2. ಸೊ ನೆಕ್ಸ್ಟು A3 B3 C3 ಈ ರೀತಿ. ಸೊ ನೀವು ಎರಡೂ ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ, ನಿಮಗೆ ಆನ್ಸರ್ ಏನು ಬರುತ್ತೆ? ಸೇಮ್ ಬರುತ್ತೆ. ಇಟ್ ಮೀನ್ಸ್ ಇದ್ರ ಮೀನಿಂಗ್ ಏನು ಹೇಳ್ತಾನಂತಂದರೆ, ಸೊ ದಟ್ ಈಸ್, ಸೊ ಡೆಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡೆಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಂತ, ಓಕೆನಾ? ಸೊ ದಿಸ್ ಇಸ್ ದ ಪ್ರಾಪರ್ಟಿ ನಂಬರ್ 1. ನೀವು ಈ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ ಮೇಲೂ ಕೂಡ ನೀವೇನಾದ್ರು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಎರಡು ಆನ್ಸರ್ ಏನಾಗುತ್ತೆ? ಸೇಮ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರಾಪರ್ಟಿ ನಂಬರ್ 1. ಬೇಕಾದ್ರೆ ನಾವೇನು ಮಾಡಿದಾನೆ, ಸ್ಮಾಲ್ ಪ್ರಾಬ್ಲಮ್ ಮೂಲಕ ಏನು ಮಾಡೋಣ, ಒಂದು ಚೆಕ್ ಮಾಡೋಣ ಅದನ್ನು ಯಾವ ರೀತಿ ಬರುತ್ತೆ ಅಂತೇಳಿ, ಓಕೆನಾ? ನೋಡಿ ಒಂದು ಸಣ್ಣ ಪ್ರಾಬ್ಲಮ್ ತೊಗೊಳ್ಳಿ, ಚೆಕ್ ಮಾಡೋಣ. ಯಾಕಂದ್ರೆ ಬಿಗ್ ಪ್ರಾಬ್ಲಮ್ ತೊಗೊಂಡಾಗ ಡಿಲೇ ಆಗುತ್ತೆ ಅಷ್ಟೇ, ಟೈಮ್ ನೀವು ಮನೆಯಲ್ಲೆಲ್ಲ ಮಾಡ್ಬೋದು, ವರ್ಕ್ ಮಾಡ್ಬೋದು. ಬಟ್ ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಸ್ಮಾಲ್ ಪ್ರಾಬ್ಲಮಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ, ಓಕೆನಾ? ಸೊ ಡೆಟರ್ಮಿನೆಂಟ್ ತೊಗೊಳ್ಳೋಣ, ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಸೊ ಪ್ರಾಪರ್ಟಿ ನಂಬರ್ 1 ಯಾವ ರೀತಿ ಅಂಥೇಳಿ, ಓಕೆನಾ? ಸೊ ಒಂದು ಎ ಮ್ಯಾಟ್ರಿಕ್, ಒಂದು ಎ ತೊಗೊಳ್ತೀನಿ, ಡೆಟರ್ಮಿನೆಂಟ್ ತೊಗೊಳ್ತೀನಿ. ಸೊ ಡೆಟರ್ಮಿನೆಂಟ್ ಏನೇನು ಮಾಡ್ತೀನಿ ನಾನೀಗ ಫೈಂಡ್ ಔಟ್ ಮಾಡ್ತೀನಿ. 1 0 1 2 1 3 0 1 2, ಓಕೆನಾ? ಇದು ನೋಡಿ ಡೆಟರ್ಮಿನೆಂಟ್, ರೈಟ್? ಸೊ ಈಗ ಏನು ಮಾಡಿ, ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ. ಇದನ್ನು ಫೈಂಡ್ ಔಟ್ ಮಾಡಿ ಯಾವ ರೀತಿ ಮಾಡ್ತೀರಿ? ನಾವು ಎಕ್ಸ್ಪ್ಯಾಂಡಿಂಗ್ ಅಲ್ಲ, ಹಂಗೆ R1 ಆದರೂ ಮಾಡಿ, R2 ಆದರೂ ಮಾಡಿ, ಯಾವುದಾದ್ರೂ ಮಾಡಿ, ಓಕೆನಾ? ಸೊ ಎಕ್ಸ್ಪ್ಯಾಂಡಿಂಗ್ ಅಲ್ಲ R1 ಮಾಡ್ತೀನಿ ನೋಡಿ, ನನಗೆ R1 ಮಾಡಿದಾಗ ಏನಾಗುತ್ತೆ? ಈ ರೀತಿ ಹೋಗ್ತಿದ್ದೀನಿ. ಸೊ 1 ಮಾಡಿದಾಗ ಏನಾಗುತ್ತೆ? A11 ಎಲಿಮೆಂಟ್ ಅಲ್ಲರಿ ಇದು. ಸೊ ಈ 4 ಎಲಿಮೆಂಟ್ ಬರುತ್ತೆ. ಸೊ 1 3 1 2 ನೋಡಿ, A11 ಇರೋದಕ್ಕೆ ಇಲ್ಲಿ ಫಸ್ಟ್ ಪಾಸಿಟಿವ್ ಬರ್ತದೆ, ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಸೆಕೆಂಡ್ ಎಲಿಮೆಂಟ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಹಿಂಗೆ R1 ಅಲ್ಲ. ಸೊ ಎರಡನೇ ಎಲಿಮೆಂಟ್ ಏನಿದೆ? 0 ಇದೆ. ಸೊ 0 ಅಂದರೆ ಸೊ ಸೆಕೆಂಡ್ ಕಾಲಮು ಫಸ್ಟ್ ರೋನ ಎಲಿಮಿನೇಟ್ ಮಾಡಿ ಉಳಿದಿರೋದು ಏನಾಗಿರುತ್ತೆ? ಎಲಿಮೆಂಟ್ಸ್ಗಳನ್ನು ಬರೀರಿ. 2 3 0 2. ಸೊ ಈ ರೀತಿ ಬರುತ್ತೆ, ರೈಟ್? ಸೊ ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್. ಸೊ ಪ್ಲಸ್ ಥರ್ಡ್ ಒನ್ ಎಕ್ಸ್ಪ್ಯಾಂಡಿಂಗ್ ಅಲ್ಲ R1 ಮಾಡ್ತಾಯಿದ್ದೆ ನಾನಿಲ್ಲಿ. ಸೊ 1 ಇದೆ. ಸೊ 1 ಅಂದಾಗ 1 ಆಗುತ್ತೆ.
ಸೊ 1 ಅಂದರೆ ನೆಕ್ಸ್ಟ್ ಈ 4 ಎಲಿಮೆಂಟ್ ಬರ್ತದೆ 2 1 0 1 ಬರ್ತಾ ಇದೆ ನೋಡಿ. ಸೊ 2 1 0 1 ಈ ರೀತಿ ರೈಟ್. ಸೊ ನೋಡಿ ಪ್ರಾಬ್ಲಮ್ ಮಾಡಿ ಹಾಗಾದರೆ ಏನು ಬರ್ತದೆ. ಸೊ 1 ಸೊ 2 1s 2 3 1s 3 ಬರ್ತದೆ -3 ರೈಟ್. ಸೊ 2 1s 2 ನೋ ಡೆಟರ್ಮಿನೆಂಟ್ 2/2 ಡೆಟರ್ಮಿನೆಂಟ್ ಇದು. ಸೊ 0 ಇದೆ 0 ಇಂಟು ಸಮಥಿಂಗ್ ಟೋಟಲ್ ಏನಾಗುತ್ತೆ ಗೆಟ್ 0. ಸೊ ನೆಕ್ಸ್ಟ್ +1 ನೋಡಿ 2 1s ಸೊ 2 ಆಗುತ್ತೆ. ನೆಕ್ಸ್ಟ್ -0 ಇಂಟು 1 ಏನಾಗುತ್ತೆ 0ನೇ ಆಗುತ್ತೆ. ಸೊ ಅದನ್ನು ಬಿಟ್ಬಿಡಿ. ಆಗ ನೆಕ್ಸ್ಟ್ ಆನ್ಸರ್ ಏನು ಬರ್ತದೆ ನೋಡಿ 2 -3 ಏನು ಬರ್ತದೆ ರೀ. ಸೊ ದಿಸ್ ಒನ್ ಈಸ್ -1 ಪ್ಲಸ್ 2 1s 2. ಸೊ ದ ಆನ್ಸರ್ ಈಸ್ 1 ರೈಟ್. ನೋಡಿ ಡೆಟರ್ಮಿನೆಂಟ್ ಈ ಆನ್ಸರ್ ಏನು ಬಂತು 1 ಬಂತು. ಸೊ ಇದನ್ನು ನೀವು ಟ್ರಾನ್ಸ್ಪೋಸ್ ಮಾಡಿದಾಗ ಕೂಡ ಏನಾಗುತ್ತೆ ನಿಮಗೆ 1 ಬರ್ತದೆ. ಸೊ ಇದು ಹೇಗೆ ಚೆಕ್ ಮಾಡಿ, ಇದರ ಟ್ರಾನ್ಸ್ಪೋಸನ್ನು ಮಾಡಿ, ಇದರ ಟ್ರಾನ್ಸ್ಪೋಸ್ ಮಾಡಬೇಕು ಅವಾಗ ಕೂಡ ಆನ್ಸರ್ ಏನು ಬರ್ತದೆ ಸೇಮ್ ಬರ್ತದೆ. ಹಾಗೆ ಟ್ರಾನ್ಸ್ಪೋಸ್ ಏನಾಗುತ್ತೆ ನೋಡಿ, ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಡೆಟರ್ಮಿನೆಂಟ್ ಏನಾಗ್ತದೆ ನೋಡಿ. ಸೊ ಅದನ್ನ ಟ್ರಾನ್ಸ್ಪೋಸ್ ಅಂತ ಹೇಳ್ತೀನಿ. ಸೊ 1 0 1 ರೋ ಇದೆ, ಅದನ್ನೇನು ಮಾಡ್ತೀನಿ ಕಾಲಮ್ ಆಗಿ ಬರೀತೀನಿ ನಾನು 1 0 1. ನೆಕ್ಸ್ಟ್ 2 1 3 ಇದೆ 2 1 3. ನೆಕ್ಸ್ಟ್ ಏನಿದೆ 0 1 2 ಇದೆ. ಸೊ 0 1 2 ನೋಡಿ ಟ್ರಾನ್ಸ್ಪೋಸ್ ಬರ್ತೀನಿ. ಹಾಗೆ ಇದ್ರ ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡ್ತೀನಿ. ಹಾಗೆ ಎರಡು ಏನು ಬರಬೇಕು ನನಗೆ ಸೇಮ್ ಬರಲೇಬೇಕು ಬಿಕಾಸ್ ಆಫ್ ಪ್ರಾಪರ್ಟಿ ನಂಬರ್ 1 ಪ್ರಾಪರ್ಟಿ 1 ಹೇಳ್ತದೆ ನಾವು ಹೌದಾ. ಸೊ ಹಾಗೆ ನೋಡಿ ಅದನ್ನು ಫೈಂಡ್ ಔಟ್ ಮಾಡಿ ನೋಡಿ ಏನು ಬರ್ತದೆ. ಸೊ ಡೆಟರ್ಮಿನೆಂಟ್ ಆಫ್ ಎ ಮಾಡಿದಾಗ ಏನು ಬಂತು ನಿಮಗೆ 1 ಬಂತು. ಸೊ ಇಲ್ಲಿ ಕೂಡ ಏನಾಗಬೇಕು ನಿಮ್ಗೆ ಈಗ 1 ಬರಬೇಕು. ಸೊ ಬರ್ತದೆ ಚೆಕ್ ಮಾಡಿ. ಸೊ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ನೋಡೋಣ ಇಲ್ಲಿದು. ಸೊ ಎಕ್ಸ್ಪಾಂಡಿಂಗ್ ಎಲ್ಲ R1 ಮಾಡಿ R2 ಮಾಡಿ R3 C1 C2 C3 ವಾಟ್ ಎವರ್, ಬಟ್ ಸೈನ್ಗಳನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅಷ್ಟೇ. ಸೊ 1 R1 ಮಾಡ್ತಾಯಿದ್ದೆ ನೋಡಿ ನಾನಿಲ್ಲೇ. R1 ಮಾಡಿದಾಗ ಏನಾಗುತ್ತೆ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ 1 1 3 2 ಬರುತ್ತೆ. ನೆಕ್ಸ್ಟ್ -2 ಬರ್ತಾಯಿದೆ ನೋಡಿ, ಯಾಕಂದ್ರೆ ನೆಕ್ಸ್ಟ್ A1 1 ಇದು ನೆಕ್ಸ್ಟ್ A1 2 ಅಲ್ಲ, ನೆಕ್ಸ್ಟ್ ಎಲಿಮೆಂಟ್ A1 2 1 + 2 ಅಂದರೆ ಆಡ್ ಬರುತ್ತೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಬರ್ತದೆ, ಸೈನ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಏನಾಗುತ್ತೆ 0 1 0 1 1 2 ಓಕೆನಾ. ನೋಡಿ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಡಿಲೀಟ್ ಮಾಡಿಬಿಡಿ ಹೌದಾ. ಯಾಕಂದರೆ ಇಲ್ಲಿ ಏನಿದೆ ಕಂಪ್ಲೀಟ್ ನಿಮಗೆ ಇಲ್ಲಿ A1 2 ಎಲಿಮೆಂಟ್ ಇದು ಹೌದಾ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ, ಉಳಿದಾಗ ಏನು 0 1 1 2 ಉಳಿತದೆ ಅಂತ ಬರ್ದಿದ್ದೀನಿ ನಾನು. ನೆಕ್ಸ್ಟ್ 0 ಇದೆ +0 ಯಾಕಂದರೆ ಎಲಿಮೆಂಟ್ ಯಾವುದು 1 1 1 2 1 3 A1 3 ಎಲಿಮೆಂಟ್ 1 + 3 ಈವನ್ ಆಗುತ್ತೆ, ಹಾಗಾಗಿ ಇಲ್ಲಿ ಪಾಸಿಟಿವ್ ಬರ್ತದೆ. ಸೊ ನೆಕ್ಸ್ಟ್ ಬಿಟ್ಬಿಡ್ಬೇಕು ಎಲಿಮೆಂಟ್ A1 3 ಅಲ್ಲ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಡಿಲೀಟ್ ಮಾಡಿ ನೆಕ್ಸ್ಟ್ ಇದು ಬರೀರಿ 0 1 1 3 ರೈಟ್. ಸೊ ಪ್ರಾಬ್ಲಮ್ ಮಾಡಿ ನೋಡಿ ಏನು ಬರುತ್ತೆ. ಪ್ರಾಬ್ಲಮ್ ಡೆಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ಏನು ಬರುತ್ತೆ ನೋಡೋಣ. ಡೆಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ಏನು ಬರ್ತದೆ ನೋಡಿ. ಸೊ 1 ಹಾಗೇ ಇದೆ ರೈಟ್. ಸೊ 2 1s 2 3 1s ಏನು ಬರ್ತದೆ ರೀ 3ನೇ ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಸೊ -2 ಆ್ಯಸ್ ಇಟ್ ಈಸ್. ಸೊ 2 × 0 ಏನಾಗುತ್ತೆ 2 × 0 ಕಂಪ್ಲೀಟ್ 0 ಬರ್ತದೆ. -1 1s ಏನು ಬರುತ್ತೆ 1 ಬರುತ್ತೆ ರೈಟ್. ಸೊ ಪ್ರಾಬ್ಲಮಲ್ಲಿ ನೋಡಿ 2 × 0 0 ಮೈನಸ್ ಫಾರ್ಮುಲಾದಲ್ಲಿರುವಂಥ -1 × 1 1 ಬರ್ತದೆ. +0 × ಸಮಥಿಂಗ್ ಏನಾಗುತ್ತೆ ಟೋಟಲಿ ಗೆಟ್ಸ್ 0. ಸೊ ಹಾಗೆ ಫೈನಲಿ ಆನ್ಸರ್ ಏನು ಬರುತ್ತೆ ನೋಡಿ. ಫೈನಲಿ ಆನ್ಸರ್ ಏನು ಬರುತ್ತೆ 2 × 2 -3 ಏನು ಬರುತ್ತೆ -1 × 1 ಏನಾಗುತ್ತೆ -1 ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ -× ಏನಾಗ್ತದೆ ನೋಡಿ, -× ಪ್ಲಸ್ ಆಗುತ್ತೆ. 2 1s 2 ಆಗುತ್ತೆ. -1 + 2 ಏನು ಬರ್ತಾಯಿದೆ ನಂಗೆ ಆನ್ಸರ್ 1 ಬರ್ತಾಯಿದೆ. ಹಾಗಾಗಿ ಏನಾಯಿತು ಎರಡು ಆನ್ಸರ್ ಸೇಮ್, ಬೋತ್ ಆರ್ ಸೇಮ್. ದ ಡೆಟರ್ಮಿನೆಂಟ್ ಆಫ್ A ಇಸ್ ಈಕ್ವಲ್ ಟು ವಾಟ್ ಡೆಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ರೈಟ್. ಸೊ ಈ ಥರ ಪ್ರಾಬ್ಲಮ್ ಕೊಡೋ ಮೂಲಕ ನೀವೇನು ಮಾಡೋದು ಪ್ರಾಪರ್ಟಿನ ಬೇಗ ಅರ್ಥ ಮಾಡ್ಕೊಳ್ತೀರಿ. ಸೊ ಇವಾಗ ಏನು ಮಾಡಿ ಪ್ರೂಫ್ ಬುಕ್ಕಲ್ಲಿದೆ ನೋಡಿ ಮಾಡಿರಿ. ಸೊ ಗೊತ್ತಾಗ್ತದೆ ನಿಮಗೆ ಜನರಲಾಗಿ ತೋರಿಸಿದ್ದಾನೆ. ಸೊ ಡೆಟರ್ಮಿನೆಂಟ್ ಇದು ಜನರಲಾಗಿ ಪ್ರೂವ್ ಮಾಡಬೇಕು. ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಇಲ್ಲಿ ಕೂಡ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಎರಡು ಏನಾಗುತ್ತೆ ಸೇಮ್ ಬರುತ್ತೆ ಓಕೆನಾ. ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ ಟ್ರಾನ್ಸ್ಪೋಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಪ್ರಾಪರ್ಟಿ ನಂಬರ್ 1. ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 2 ನೋಡಿ. ಪ್ರಾಪರ್ಟಿ ನಂಬರ್ 2 ಏನಿದೆ ನೋಡಿ. ಇಫ್ ಎನಿ 2 rows or columns of a determinant are identical then sign of the determinant changes ಅಂತ ಹೇಳ್ತಿದ್ದಾನೆ. ಅಂದರೆ ಇಲ್ಲಿ ನೋಡಿ ಏನು ಹೇಳಿದ ನಾನು, ಇಫ್ ಎನಿ 2 rows of a determinant are interchanged, ಯಾವುದಾದ್ರು 2 rows ಅಥವಾ ಕಾಲಮ್ಸ್, ನಾಟ್ ಓನ್ಲಿ ರೋಸ್ ಕಾಲಮ್ಸ್ ಕೂಡ, ಕಾಲಮ್ಸ್ 2 rows ಎನಿ 2 rows and any 2 columns if you interchange in a determinant then the sign of the determinant ಏನಾಗ್ತದೆ ಚೇಂಜಸ್ ಅಂತ ಹೇಳ್ತಾನೆ. ಅಂದರೆ ಈಗ ಇಲ್ಲಿ ಆಲ್ರೆಡಿ ನಿಮಗೆ ನೋಡಿ ಇಲ್ಲಿದೆ ನಿಮಗೆ A ಟ್ರಾನ್ಸ್ಪೋಸ್ ಆಲ್ರೆಡಿ ನೀವು ಮಾಡಿದ್ದೀರಿ ಇದನ್ನು ಹೌದಾ. ಏನು ಬಂತು ನಿಮಗೆ ಇಲ್ಲಿ ವ್ಯಾಲ್ಯೂ ಏನು ಬಂತು. ಸೊ ಆಲ್ರೆಡಿ 1 ಬಂದಿದೆ ನಿಮಗೆ ಹೌದಾ. ಇಲ್ಲಿ ನೀವೇನಾದರೂ 2 ರೋ ಅಥವಾ 2 ಕಾಲಮನ್ನು ಇಂಟರ್ಚೇಂಜ್ ಮಾಡಿದ್ರೆ ಸೊ ನಿಮಗೆ ಆನ್ಸರ್ ಏನು ಬರಬೇಕು ದ ಸೈನ್ ಆಫ್ ದ ವ್ಯಾಲ್ಯೂ ಡಿಟರ್ಮಿನೆಂಟ್, ದ ಸೈನ್ ಆಫ್ ದ ಡೆಟರ್ಮಿನೆಂಟ್ ಚೇಂಜಸ್ ಅಂತಾನೆ. ಅಂದರೆ ಇಲ್ಲಿ 1 ಬರ್ತಾ ಇದೆಯಲ್ಲ, ಈಗ ನೀವು ಏನಾದರೂ ಇಲ್ಲಿ 2 ರೋ ಅಥವಾ 2 ಕಾಲಮನ್ನು ಏನಾದರೂ ಇಂಟರ್ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರಬೇಕು -1 ಬರಬೇಕು. ಯಾಕಂದ್ರೆ ಸೈನ್ ಚೇಂಜ್ ಆಗಬೇಕಲ್ಲ, ಪ್ಲಸ್ ಇರೋದು ಮೈನಸ್ ಆಗಬೇಕು, ಮೈನಸ್ ಇರೋದು ಪ್ಲಸ್ ಆಗಬೇಕು ಆ ರೀತಿ ಓಕೆನಾ. ಸೊ ಅದು ಕೂಡ ಒಂದು ನೋಡೋಣ ಈಗ. ಅದು ಕೂಡ ಒಂದು ಪ್ರಾಬ್ಲಮ್ ಮೂಲಕ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ರೈಟ್. ಈಗ ಆಲ್ರೆಡಿ ನೀವು ನೋಡಿ ಈಗ A ಟ್ರಾನ್ಸ್ಪೋಸ್ ಇದೆ, ನೀವು ಇದನ್ನು ಆಲ್ರೆಡಿ ನೀವು ಸಾಲ್ವ್ ಮಾಡಿಬಿಟ್ಟಿದ್ದೀರಿ ಹೌದಾ. ನಾನು ಏನು ಮಾಡ್ತೀನಿ ನೇಮ್ ಚೇಂಜ್ ಮಾಡ್ತೀನಿ ಅಷ್ಟೇ. ಈ A ಟ್ರಾನ್ಸ್ಪೋಸನ್ನು ನಾನೇನು ಮಾಡ್ತೀನಿ ಇದನ್ನು B ಅಂತ ಬರ್ಕೊಳ್ತೀನಿ ಅಷ್ಟೇ. ಮ್ಯಾಟ್ರಿಕ್ಸ್ ಅಲ್ಲ ಸುಮ್ಮನೆ ಜಸ್ಟ್ B ಅಂತ ಬರೆಯೋಣ ಇದನ್ನು ಓಕೆನಾ. ಈ ಡೆಟರ್ಮಿನೆಂಟ್ ಅಂತ ತೊಗೊಳ್ಳೋಣ, ಜಸ್ಟ್ ನೇಮಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ತೆಗೆದುಬಿಡಿ ಈಗ ಇದನ್ನು ಇನ್ಸ್ಟಂಟ್ ರೈಟ್.
ಸೊ ಹಾಗಾದ್ರೆ ಈಗ ಏನು ಮಾಡಿ ಡಿಟರ್ಮಿನೆಂಟ್ ಆಫ್ ಬಿ ಏನು ಮಾಡಿದ್ರೆ ನೀವು ಈಗ ಫೈಂಡ್ ಔಟ್ ಮಾಡ್ದಂಗೆ ಆಯಿತು. ಸೊ ಆಲ್ರೆಡಿ ನಿಮ್ಗೆ ಏನು ಬರ್ತಿದೆ 1 ಬರ್ತಾ ಇದೆ, ರೈಟ್. ಹಾಗಾದ್ರೆ ಇಲ್ಲಿ ಇಫ್ ಎನಿ ಟು ರೋಸ್ ಆರ್ ಕಾಲಮ್ಸ್ ಆಫ್ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ ದೆನ್ ದ ಸೈನ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಅಂತ. ಹಾಗಾಗಿ ಇದರಲ್ಲಿ ನಾನು ಏನು ಮಾಡ್ತೀನಿ, ಈಗ ಯಾವುದಾದ್ರೂ 2 ರೋ ಅಥವಾ ಕಾಲಮ್ ಏನು ಮಾಡ್ತೀನಿ ಇಂಟರ್ಚೇಂಜ್ ಮಾಡಿ, ಯಾವುದಾದ್ರೂ ಮಾಡಿ, ರೋ ಮಾಡಿ, ಕಾಲಮ್ ಮಾಡಿ, ಯಾವುದಾದ್ರೂ ಮಾಡಿ. ಬಟ್ ನಿಮ್ಗೆ ಆನ್ಸರ್ ಏನು ಬರಬೇಕು, 1 ಇದ್ದರೆ -1 ಬರಬೇಕು. ಬರುತ್ತಾ ಇಲ್ಲ ನೋಡೋಣ, ಚೆಕ್ ಮಾಡಿ ನೋಡೋಣ ಬರುತ್ತಾ ಇಲ್ಲ. ಈಗ ಆಲ್ರೆಡಿ ಇದು 1 ಬಂದಿದೆ, ನನಗೆ ಈಗ ಏನು ಬರಬೇಕು ನೆಕ್ಸ್ಟ್ -1 ಬರಬೇಕು. ನನಗೆ ಏನು ಮಾಡಿದ್ರೆ ಯಾವುದೋ 2 ರೋ ಅಥವಾ ಕಾಲಮನ್ನು ಇಂಟರ್ಚೇಂಜ್ ಮಾಡಿದ್ರೆ, ಹೌದಾ? ಇಂಟರ್ಚೇಂಜ್ ಮಾಡಿ ನೋಡಿ, ಇಲ್ಲಿ 2 ಕಾಲಮನ್ನು ಯಾವುದು ಇಂಟರ್ಚೇಂಜ್ ಮಾಡಲ್ಲ ನಾನು ಇಲ್ಲಿ, ಇದು ಬಿ ಅಲ್ಲ. ಸೊ ಈಗ ನಾನೇನು ಮಾಡ್ತೀನಿ, ಇಂಟರ್ಚೇಂಜ್ ಮಾಡ್ತೀನಿ. ಇಂಟರ್ಚೇಂಜ್ ಮಾಡಿದಾಗ ಏನು ಬರುತ್ತೆ ನೋಡಿ, ಇದನ್ನು ಇಂಟರ್ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಇದು ಸುಮ್ಮನೆ ಇಂಟರ್ಚೇಂಜ್ ಮಾಡಿದಾಗ ಅದೇನಾಗುತ್ತೆ B1, ಸುಮ್ಮನೆ ಜಸ್ಟ್ ಒಂದು ಮಾಡಿಫಿಕೇಷನ್ ಅಲ್ಲ, ಚೇಂಜ್ ಆಗುತ್ತಲ್ಲ. ಹಾಗಾಗಿ ಇದು ಬಿ, ನೆಕ್ಸ್ಟ್ ಮಾಡಿಫಿಕೇಷನ್ ಮಾಡ್ತೀನಿ B1. ಸೊ ನೋಡಿ ಇಲ್ಲಿ C1 C2 ಇದೆ, ಹೌದಾ? ಈಗ ನಾನೇನು ಮಾಡ್ತೀನಿ, 2 ಏನು ಮಾಡ್ತೀನಿ, ನಾನು ಇಂಟರ್ಚೇಂಜ್ ಮಾಡ್ತೀನಿ. ಇಂಟರ್ಚೇಂಜ್ ಮಾಡಿ ನೋಡೋಣ ಯಾವ ರೀತಿ ಇದೆ. ಈಗ ಬೇಕಾದ್ರೆ ನೀವು ಇದೇನು ಮಾಡಿ, C1 ಇದೆ, C3 ಇದೆ. C1 ಇಲ್ಲಿ ಹಾಕ್ತೀನಿ, C3 ಏನು ಮಾಡ್ತೀನಿ, ಕಾಲಮ್ 1 ಕಾಲಮ್ 3 ಶಿಫ್ಟ್ ಮಾಡ್ತೀನಿ, ಕಾಲಮ್ 3 ಕಾಲಮ್ 1 ಶಿಫ್ಟ್ ಮಾಡ್ತೀನಿ. ಅವಾಗ ಸೈನ್ ಏನಾಗಬೇಕು ನನಗೆ, ಇದ್ರ ಪ್ರಕಾರ ಪ್ರಾಪರ್ಟಿ 2 ಪ್ರಕಾರ ಸೈನ್ ಚೇಂಜ್ ಆಗ್ತದೆ. ನೋಡೋಣ. ಹಾಗಾದರೆ ಶಿಫ್ಟ್ ಮಾಡಿ, ಅಂದರೆ ಈಗ C3 ಏನು ಮಾಡಿ, C1 ಮಾಡಿ, C1 ಇಲ್ಲಿ ಮಾಡಿ. ಹಾಗಾದರೆ C3 ಮತ್ತು C1 ಏನು ಮಾಡಿ ಇಂಟರ್ಚೇಂಜ್. ಹಾಗಾದ್ರೆ ಇಂಟರ್ಚೇಂಜ್ ಸಿಂಬಲ್ನ ಯಾವ ರೀತಿ ಬರೀತೀನಿ ಹೇಳ್ರಿ ನಾನು ಇಲ್ಲಿ, ಕಾಲಮ್ 3 ಇಂಟರ್ಚೇಂಜ್ ಕಾಲಮ್ 1 ಅಂತ. ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ, ಹೌದಾ? ಸೊ ಆಲ್ರೆಡಿ ನಾನು ಇದನ್ನೇನು ಮಾಡಿ ಟ್ರಾನ್ಸ್ಫಾರ್ಮೇಷನ್ ನೋಡಿ, ಎಲಿಮೆಂಟ್ರಿ ರೋ ಟ್ರಾನ್ಸ್ಫಾರ್ಮೇಷನ್ ಮತ್ತು ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಸೊ ಲಾಸ್ಟ್ ಮ್ಯಾಟ್ರಿಕ್ಸ್ ಚಾಪ್ಟ್ರಲ್ಲಿ ಏನು ಮಾಡಿದ್ದೀನಿ, ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ಹೌದಾ? ಈಗ ಅದನ್ನೇ C3 C1 ಏನು ಮಾಡ್ತೀನಿ, ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಸಿಂಬಲ್ ಇಂಡಿಕೇಟ್ಸ್ ಇಂಟರ್ಚೇಂಜ್ ಕಾಲಮ್ 3 ಕಾಲಮ್ 1. ಸೊ ಹಾಗಾದ್ರೆ ಏನು ಮಾಡೋಣ, ಈಗ ಕಾಲಮ್ 3 ಕಾಲಮ್ 1 ಬರೀತೀನಿ ನೋಡ್ರಿ ನನಗಿಲ್ಲಿ 0 1 2. ನೆಕ್ಸ್ಟು ಸೊ ಇದನ್ನು ಕಾಲಮ್ 2ನ ಆ್ಯಸ್ ಇಟ್ ಈಸ್ ಹಾಗೆ ಇಡ್ತೀನಿ, ಕೀಪ್ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ಕಾಲಮ್ 1 ಏನಾಗುತ್ತೆ, ಕಾಲಮ್ 3ಗೆ ಬರುತ್ತೆ ನೋಡಿ. 0 1 2 ಕಾಲಮ್ 1ಗೆ ಬರ್ತಾ ಇದೆ, ಕಾಲಮ್ 1 ಇರೋದು ಕಾಲಮ್ 3ಗೆ ಹೋಗುತ್ತೆ, 1 0 1 ಈ ರೀತಿ ಆಗುತ್ತೆ, ಹೌದಾ? ಈ ರೀತಿ ಆಗಿದಾಗ ಈಗ ಇದನ್ನ ಏನು ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಅವಾಗ ಏನಾಗಬೇಕು ಸೈನ್, ನಮಗೆ ಇದು ಆಲ್ರೆಡಿ ನೋಡಿದ್ರೆ ಡಿಟರ್ಮಿನೆಂಟ್ ನೋಡಿದ್ರೆ ಇದ್ರ ಆನ್ಸರ್ ಏನು ಬಂತು, 1 ಬಂತು. ಈಗ ನನಗೇನು ಬರಬೇಕು, -1 ಬರಬೇಕು ನೋಡಿ, ಬರುತ್ತೆ ಇಲ್ಲ. ಸೊ ಸ್ಟಾರ್ಟ್ ಮಾಡಿ, ಎಕ್ಸ್ಪ್ಯಾಂಡಿಂಗ್ ಅಲಂಗ್ R1 ಮಾಡಿ, ಎಕ್ಸ್ಪ್ಯಾಂಡಿಂಗ್ ಅಲಂಗ್ R1 ಮಾಡಿ. 0 0 0 ಅಂದಮೇಲೆ ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ. ಸೊ 1 0 3 1 ಬರುತ್ತೆ. ನೆಕ್ಸ್ಟ್ -2 ಪ್ಲಸ್ ಮೈನಸ್ ಪ್ಲಸ್ ಹೀಗೆ, ಓಕೆನಾ? ಸೊ 2 ತೊಗೊಂಡ್ರಿ, 2 ತೊಗೊಂಡಾಗ ಏನಾಗುತ್ತೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿ. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ರೈಟ್ ಡೌನ್ 1 0 2 1. ಸೊ ನೆಕ್ಸ್ಟ್ ಪ್ಲಸ್, ಸೊ 1 ಬರ್ತಾ ಇದೆ, 1 1 ಅಂದಮೇಲೆ 1 1 2 3 ಇದೆ. ಸೊ 1 1 2 3. ಸೊ ಈ ರೀತಿ ಬರೀಬೇಕು, ಓಕೆನಾ? ಸೊ ನೆಕ್ಸ್ಟ್ ಸೊ ನೋಡಿ ಇಲ್ಲಿ 0 ಇದೆ, 0 ಇಂಟು ಸಮಥಿಂಗ್ ಟೋಟಲ್ ಏನಾಗುತ್ತೆ 0 ಆಗುತ್ತೆ, ಇಟ್ ಗೆಟ್ಸ್ 0. ಸೊ ನೆಕ್ಸ್ಟ್ -2 ಇದೆ, ಸೊ -2 ಹಾಗೆ ಇದೆ. 1 ಇಂಟು 1 1 ಬರುತ್ತೆ. ನೆಕ್ಸ್ಟ್ 2 ಇಂಟು 0 ಆಗುತ್ತೆ, ಟೋಟಲ್ ಏನಾಗುತ್ತೆ 0ನೇ ಆಗುತ್ತೆ. ಸೊ ನಾನು ಅದನ್ನು ಬರೆಯೋದೇ ಇಲ್ಲ ಅದನ್ನು, ಓಕೆನಾ? ಹಾಗೆ ಬರೆದಿದ್ದೀನಿ. ಸೊ ನೆಕ್ಸ್ಟ್ +1 ಇದೆ, ಸೊ +1 ಆ್ಯಸ್ ಇಟ್ ಈಸ್. 3 1s 3 ಇದೆ, 2 1s 2 ಆಗುತ್ತೆ ನೋಡಿ. 2/2 ಡಿಟರ್ಮಿನೆಂಟ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಾ? ಎಲ್ಲದಕ್ಕೂ ಲಿಂಕ್ ಇರುತ್ತೆ, ದೇರ್ ಇಸ್ ಎ ಲಿಂಕ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಕಾನ್ಸೆಪ್ಟ್. ಸೊ ಲಿಂಕ್ಸ್ ಇರ್ತದೆ ನಮಗೆ, ಹೌದಾ? ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ನಮಗೆ ನೆಕ್ಸ್ಟ್ ಫರ್ದರ್ ಪ್ರಾಬ್ಲಮ್ಸ್ ಏನಾಗುತ್ತೆ ಸ್ಪೀಡಪ್ ಮಾಡ್ಬೋದು ನಾವು, ಹೌದಾ? ಸೊ ನಂಬರ್ ಆಫ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಏನಾಗುತ್ತೆ ಗ್ರಿಪ್ ಬರ್ತದೆ. ಸೊ ಬೇಗ ಏನು ಮಾಡೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. 3 1s ಏನಾಗಿತ್ತು ನೋಡಿ, +1 3 ಇಂಟು 1 3 ಮೈನಸ್ ಫಾರ್ಮಲ್ ಏನಂತ ಮೈನಸ್ಸು, 2 ಇಂಟು 1 2, ಓಕೆನಾ? ಸೊ ಆಗ ನೆಕ್ಸ್ಟ್ ಏನು ಬಂತು ನೋಡಿ, ಪ್ಲಸ್ ಇಂಟು ಮೈನಸ್ -2 ಆಯಿತು. ಇಲ್ಲಿ 3 ಮೈನಸ್ ಆಗುತ್ತೆ 1 ಆಗುತ್ತೆ. ಸೊ ದಟ್ ಈಸ್ +1 ನೋಡಿ, -2 +1 ಏನು ಬರ್ತಾ ಇದೆ, ಸೊ ದಟ್ ಈಸ್ -1, ಹೌದಾ? ಸೊ ಸಿಂಪಲ್ ಪ್ರಾಬ್ಲಮ್, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋ ಮೂಲಕ ನಾನು ಏನು ಮಾಡಿದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ಇದನ್ನು. ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ 2, ಹೌದಾ? ಸೈನ್ ಏನಾಗುತ್ತೆ ನಮಗೆ ಚೇಂಜ್ ಆಗ್ತದೆ. ಯಾವುದೇ 2 ರೋ ಆಗಲಿ 2 ಕಾಲಮ್ ಆಗಲಿ ನೀವು ಇಂಟರ್ಚೇಂಜ್ ಮಾಡಿದಾಗ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ, ಗೆಟ್ಸ್ ದ ಸೈನ್ ಆಫ್ ದ ಡಿಟರ್ಮಿನೆಂಟ್ ಗೆಟ್ಸ್ ಚೇಂಜಸ್, ಓಕೆ? ಸೊ ನೆಕ್ಸ್ಟ್ ದ ಪ್ರಾಪರ್ಟಿ ನಂಬರ್ 3. ಸೊ ಪ್ರಾಪರ್ಟಿ 3 ನೋಡಿ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಆರ್ಡರ್ ಟು ಸಾಲ್ವ್ ಪ್ರಾಬ್ಲಮ್ಸ್, ಸೊ 4 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಆನ್ ಡಿಟರ್ಮಿನೆಂಟ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಒಂದು 13-14 ಪ್ರಾಬ್ಲಮ್ ಇದ್ದಾವೆ, ಅದರಲ್ಲಿ ಒಂದು ಯಾವುದಾದ್ರು ಡೆಫಿನೆಟಾಗಿ ಬರುತ್ತೆ ನಿಮ್ಮ ಎಕ್ಸಾಮಿಗೆ, ಓಕೆನಾ? ಬಟ್ 4 ಮಾರ್ಕಿಗೆ ಬರುತ್ತೆ. ಸೊ ಇಫ್ ಯು ನೋ ಅಬೌಟ್ ಪ್ರಾಪರ್ಟೀಸ್, ಸೊ ದೆನ್ ಯು ಕ್ಯಾನ್ ಸಾಲ್ವ್ ಸಮ್ ಸಾಲ್ವ್ ದ ಪ್ರಾಬ್ಲಮ್ಸ್, ವಾಟ್ ಎವರ್ ದ ಪ್ರಾಬ್ಲಮ್ಸ್, ಓಕೆನಾ? ಸೊ ಪ್ರಾಪರ್ಟಿ 3 ನೋಡೋಣ. ಸೊ ಪ್ರಾಪರ್ಟಿ 3 ನೋಡಿ, ಇಫ್ ಎನಿ 2 rows ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್ ಮೀನ್ಸ್ ವಾಟ್, ಎನಿ 2 rows ಅಂತ ಹೇಳ್ತಿದೆ ನೋಡಿ, ಯಾವುದಾದ್ರು 2 ರೋ ಅಥವಾ 2 ಕಾಲಮ್ಸ್, ಎನಿ 2 rows ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಐಡೆಂಟಿಕಲ್ ಅಂದರೆ ಏನು, ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್. ಅಂದರೆ ಕಾಲಮ್ 1 ಕಾಲಮ್ 2 ಏನಾಗಬೇಕು, ಎಲಿಮೆಂಟ್ಸ್ ಸೇಮ್ ಇರಬೇಕು, ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿರಬೇಕು, ಸೇಮ್ ಇದ್ದರೆ ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0 ಅಂತ ಹೇಳ್ತಾನೆ. ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಂತಾನೆ ರೀ, 0 ಅಂತ ಹೇಳ್ತಾನೆ. ಅದು ಹೇಗೆ ನೋಡೋಣ.
ಅದು ಯಾವ ರೀತಿ ನೋಡಿ, ಇಲ್ಲೇ ಇವೆಲ್ಲವಕ್ಕೂ ಪ್ರೂಫ್ ಜನರಲಾಗಿ ಕೊಟ್ಟಿದ್ದಾನೆ ಬುಕ್ಕಲ್ಲಿ. ಆ ಬುಕ್ಕಲ್ಲಿ ಏನು ಮಾಡಿದಾನೆ, ಡೆಲ್ಟಾ ಅಂದರೆ ಇದನ್ನು ತೊಗೊಂಡಿದ್ದಾನೆ, ಡೆಲ್ಟಾ ಅಂದರೆ ಇದನ್ನು ತೊಗೊಂಡಿದ್ದಾನೆ. ಸೊ ಇಲ್ಲಿ ಏನೇನು ನಾನು ಚೇಂಜಸ್ ಮಾಡ್ತಾ ಹೋಗ್ತಿದ್ದೀನಿ ಡೆಟರ್ಮೆಂಟಿಗೆ ಯಾವ ರೀತಿ ನಾನು ಈಗ ಸಾಲ್ವ್ ಮಾಡ್ತಿದ್ದೀನಿ ಪ್ರಾಬ್ಲಮ್ ಪ್ರಕಾರ. ಇಲ್ಲಿ ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇದೆ A1 B1 C1, ಅದ್ರ ಬದಲು ಏನು ಮಾಡಿ ನಂಬರ್ ತೊಗೊಂಡಿನಿ ಅಷ್ಟೇ ನಾನು. ಇಲ್ಲಿ ಹೆಂಗೆ ನಾನು ಡೆಟರ್ಮೆಂಟ್ ಸಾಲ್ವ್ ಮಾಡೀನಿ ಅದೇ ಥರ ಬುಕ್ಕಲ್ಲಿ ಏನು ಮಾಡಿದಾನೆ, ಜನರಲಾಗಿ ಏನು ಮಾಡಿದಾನೆ ಸಾಲ್ವ್ ಮಾಡ್ತಾ ಹೋಗಿದ್ದಾನೆ. ಡಿಫ್ರೆನ್ಸ್ ಇಷ್ಟೇ. ಸೊ ಪ್ರೂಫ್ ಇದೆ, ಕ್ಲಿಯರ್ ಇದೆ ಪ್ರೂಫ್, ನೋಡ್ಕೊಳ್ಳಿ ಅದನ್ನು, ರೈಟ್. ಸೊ ಮೂರನೇದು ನೋಡಿ ಹಾಗಾದರೆ, ಇಫ್ ಎನಿ ಟು ರೋಸ್ ಆರ್ ಕಾಲಮ್ಸ್ ಆಫ್ ಡೆಟರ್ಮಿನೆಂಟ್ ಆರ್ ಐಡೆಂಟಿಕಲ್ ದೆನ್ ದ ವ್ಯಾಲ್ಯೂ ಆಫ್ ದ ಡೆಟರ್ಮಿನೆಂಟ್ ಈಸ್ 0 ಅಂತ ಹೇಳ್ತಾನೆ. ಹಾಗಾದ್ರೆ 2 ಐಡೆಂಟಿಕಲ್ ಇರಬೇಕು ರೋ ನನಗೆ, ಇದ್ದಾಗ ಮಾತ್ರ ಏನಾಗ್ತದೆ ನಂಗೆ ಡೆಟರ್ಮಿನೆಂಟ್ ವ್ಯಾಲ್ಯೂ 0 ಬರ್ತದೆ. ಹಾಗಾದ್ರೆ ಇಲ್ಲಿ ಆಲ್ರೆಡಿ ಒಂದು ತೊಗೊಂಡಿದ್ದೀರಿ ನೀವು, ಇಲ್ಲಿ ಏನು ಮಾಡಿ ಈಗ ನೀವು ಇಲ್ಲಿ ಯಾವುದಾದ್ರು 2 ರೋ ಅಥವಾ ಎನಿ ಟು ರೋ ಅಥವಾ ಕಾಲಮನ್ನು ಏನು ಮಾಡಿ, ಸೊ ಮೇಕ್ ಇಟ್ ಐಡೆಂಟಿಕಲ್. ಸೊ ಅದನ್ನೇನು ಮಾಡಿ ಐಡೆಂಟಿಕಲ್ ಮಾಡಿ ಅವುಗಳನ್ನು. ಸೊ ಯಾವ ರೀತಿ ನೋಡಿ ಐಡೆಂಟಿಕಲ್ ಮಾಡಿ. ಸೊ ಒಂದು ಎಕ್ಸಾಂಪಲ್ ಅಪ್ ಈಗ ಏನು 1 2 1 1 2 1 ನೋಡಿ ಐಡೆಂಟಿಕಲ್ ಆಯ್ತಲ್ಲ. ಈಗ ಯಾವುದೇ ಇರಲಿ, 2 ರೋ ಇರಲಿ ಯಾರು ಕಾಲಮ್ ಇರಲಿ, ಇಲ್ಲೇ ಇರಬೇಕಂತೇನಿಲ್ಲ ನಿಮಗೆ. ಅದು ಸ್ವಲ್ಪ ರೋ 3 ಇರಲಿ, ಇಲ್ಲಿ ಇರಲಿ ಬೇಕಾದ್ರೆ, ಎಲ್ಲಿದ್ರು ಅಷ್ಟೇ. ಒಟ್ಟು 2 ರೋ ಅಥವಾ 2 ಕಾಲಮ್ ಐಡೆಂಟಿಕಲ್ ಆಯಿತು ಅಂದರೆ ಇದು ಡೆಟರ್ಮೆಂಟ್ ವ್ಯಾಲ್ಯೂ ಏನಾಗುತ್ತೆ, ಏನು ಬರುತ್ತೆ 0 ಬರ್ತದೆ. ಅದು ಹೇಗಂತ ತೋರಿಸ್ತೀನಿ ನಿಮಗೆ, ಹೌದಾ. ಸೊ ಯಾವುದಾದ್ರೂ ಒಂದು ತೊಗೊಳ್ಳಿ, ರೈಟ್. ಈ ರೀತಿ ಇದೆ ಪ್ರಾಬ್ಲಮ್, ಓಕೆ. ಸೊ ಈಗೇನು ಮಾಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. ಎಕ್ಸ್ಪ್ಯಾಂಡ್ ಯಾವ ರೀತಿ ಮಾಡ್ತೀರಾ ಇದನ್ನು, ಸೊ ಎಕ್ಸ್ಪ್ಯಾಂಡಿಂಗಲ್ಲಿ R1 ಆದರೂ ಮಾಡಿ, ನಂಬರ್ ಆಫ್ ಝೀರೋಸ್ ಜಾಸ್ತಿ ಇದ್ದಾಗ ಯಾವುದೇ ರೋ ಅಥವಾ ಕಾಲಮಲ್ಲಿರಲಿ ನೀವು ಅದೇ ಥರ ಆದರೂ ಮಾಡಿ, ಓಕೆನಾ. ಬಟ್ ಆನ್ಸರ್ ಬರುತ್ತೆ, ಅಲ್ಲಿ ಕೆಡಿಸ್ಕೋಬೇಡಿ. ನೋಡಿ R1ಗೆ ಎಲ್ಲರೂ ಆಲ್ಮೋಸ್ಟ್ ರಿಸ್ಟ್ರಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ R1 ಮಾಡ್ತೀನಿ, ನೋಡೋಣ R1 ಮಾಡಿ. ಸೊ R1 ಅಂದಾಗ ಏನಾಗುತ್ತೆ 1 ಹಾಗೆ ಬರೀತೀನಿ, ಈ 4 ಎಲಿಮೆಂಟ್ ಬರೀತೀನಿ, 1 1 2 1. ನೆಕ್ಸ್ಟ್ ಏನು ಮೈನಸ್ ಬರುತ್ತೆ. ಸೊ ನೆಕ್ಸ್ಟ್ 2 ಇದೆ, ಹೌದಾ. ಸೊ -2 ಇದೆ. 2 ಅಂದಮೇಲೆ ಏನಾಗುತ್ತೆ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾಗುತ್ತೆ 0 1 0 1 1 1 ಬರುತ್ತೆ. ಸೊ ನೆಕ್ಸ್ಟ್ +1 ಮಾಡಿದಾಗ ಏನಾಗುತ್ತೆ 0 1 1 2 ಬರುತ್ತೆ, 0 1 1 2, ಇಸಂಟ್ ಇಟ್. ಸೊ ನೋಡಿ ಪ್ರಾಬ್ಲಮ್ ಮಾಡಿ. ಈಗ ನನಗೆ ಡೆಟರ್ಮೆಂಟ್ ವ್ಯಾಲ್ಯೂ ಏನು ಬರಬೇಕು, ಏನು ಬರಬೇಕು ನನಗೆ, ಈಗ ಆನ್ಸರ್ ಏನು ಬರಬೇಕು ನನಗೆ 0 ಬರಬೇಕು. ವೈ ದ ಪ್ರಾಪರ್ಟಿ 3 ಸೇಸ್. ನೋಡಿ ಏನು ಹೇಳ್ತಾ ಇದೆ, ಅಬ್ಸರ್ವ್ ಮಾಡಿ. ಇಫ್ ಎನಿ ಟು ರೋಸ್ ಆರ್ ಕಾಲಮ್ಸ್ ಆಫ್ ಡೆಟರ್ಮಿನೆಂಟ್ ಆರ್ ಐಡೆಂಟಿಕಲ್ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್. ನೋಡಿ R1 ಆ್ಯಂಡ್ R3 ಏನಾಗಿದೆ ಐಡೆಂಟಿಕಲ್ ಆಗಿದೆ ಇಲ್ಲಿ, ಎಸ್ ಆರ್ ನೋ. ಸೊ ಹಿಯರ್ ಏನಾಗಿದೆ R1 ಏನಾಗಿದೆ, R3 ಏನಾಗಿದೆ ಐಡೆಂಟಿಕಲ್ ಆಗಿದೆ. ರೋ 1 ಈಸ್ ಐಡೆಂಟಿಕಲ್ ವಿತ್ ವಾಟ್, ರೋ 3, ಹೌದಾ. ಸೊ ಐಡೆಂಟಿಕಲ್ ಸಿಂಬಲು ಸುಮ್ಮನೆ ಈ ರೀತಿ ಬರಿತಾ ಇದ್ದೀನಿ, R1 ಈಸ್ ಐಡೆಂಟಿಕಲ್ ವಿತ್ R3. ಸೊ ಹಾಗಾಗಿ ಇದು ಟೋಟಲ್ ವ್ಯಾಲ್ಯೂ ಡೆಟರ್ಮಿನೆಂಟ್ ವ್ಯಾಲ್ಯೂ ಏನು ಬಂದೇ ಬರುತ್ತೆ, 0 ಬಂದೇ ಬರುತ್ತೆ, ಡೆಫಿನಿಟ್ ಬರುತ್ತೆ. ಸೊ 1 ನೋಡಿ, 1 1 1, 2 1 ಏನಾಗುತ್ತೆ 2 ಆಗುತ್ತೆ, ಮೈನಸ್ ಇದೆ 2 ಆಗಿದೆ ಇಟ್ ಈಸ್. ಸೊ 1 × 0 0 ಮೈನಸ್, ಓಕೆನಾ, ಕನ್ಫ್ಯೂಸ್ ಆಗಬಾರ್ದು, ಕರೆಕ್ಟಾಗಿ ಮಾಡಿ. 1 × 0 0 ಮೈನಸ್ 1 1 1. ಈ ಮೈನಸ್ ಯಾಕೆ ಅಂದರೆ ಗೊತ್ತಿದೆ ನಿಮಗೆ ಆಲ್ರೆಡಿ. ಸೊ ನೆಕ್ಸ್ಟ್ ಪ್ಲಸ್ ಇಲ್ಲಿದೆ ನೋಡಿ 1. ಸೊ 2 × 0 0 1 1 1 ಬರ್ತದೆ, ರೈಟ್. ನೋಡಿ ಆನ್ಸರ್ ಏನು ಬಂತಾಗಾದರೆ, ಸೊ 1 ಮೈನಸ್ ಏನಾಗುತ್ತೆ -1. ಸೊ ಪ್ಲಸ್ ಇಂಟು ಮೈನಸ್ ಆಗ್ತದೆ, ಇಲ್ಲಿ -1 ಇದೆ. ಸೊ -1 × 1 -1. ಸೊ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +2. ಸೊ ನೆಕ್ಸ್ಟ್ ಪ್ಲಸ್ ಇಂಟು -1, ಹೌದಾ. -1 ಏನಾಗುತ್ತೆ ರೀ, -1 ಏನಾಗುತ್ತೆ -2 ಆಗುತ್ತೆ. ಸೊ -2 ಪ್ಲಸ್ ಏನಾಗುತ್ತೆ ಗೆಟ್ ಕ್ಯಾನ್ಸಲ್, ದಟ್ ಈಸ್ 0. ಸೊ ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಏನು ಬಂತೀವಿ -1 -2. ಸೊ -2 + 2 ಏನಾಗುತ್ತೆ, ಟೋಟಲ್ ಏನಾಯಿತು 0, ಹೌದಾ. ಸೊ ಹಾಗಾದ್ರೆ ಫೈನಲ್ ಆನ್ಸರ್ ನಿಮಗೇನು ಬಂತು 0 ಬಂತು, ಹೌದಾ ಇಲ್ಲರಿ. ಸೊ ದಿಸ್ ಇಸ್ ದ ಪವರ್ ಆಫ್ ಪ್ರಾಪರ್ಟಿ 3, ರೈಟ್. ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 4. ಸೊ ಪ್ರಾಪರ್ಟಿ 4 ಏನು ಹೇಳ್ತಾನೆ ನೋಡಿ. ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಆಫ್ ಎ ಡೆಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ ಅಂತ ಹೇಳ್ತಾನೆ. ಸೊ ವಾಟ್ ಈಸ್ ದ ಮೀನಿಂಗ್, ಏನಿದ್ರ ಅರ್ಥ ಏನು. ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಆಫ್ ಎ ಡೆಟರ್ಮಿನೆಂಟ್, ನೋಡಿ ನಿಮ್ಮ ಒಂದು ಈಗ ಕಾಲಮ್ ನೋಡಿ ಡೆಟರ್ಮಿನೆಂಟ್ ಇದೆ ಇಲ್ಲ, ಹೌದಾ. ಇಲ್ಲಿರುವಂಥ ಯಾವುದೋ ಒಂದು ರೋಗೆ ಅಥವಾ ಒಂದು ಕಾಲಮ್ಗೆ ನೀವೇನಾದರೂ ಒಂದು ಕಾನ್ಸ್ಟೆಂಟ್ ನಂಬರ್ ನೋಡಿ ಬೈ ಕೆ ಅಂತ ಹೇಳ್ತಿದ್ದಾನೆ. ಸೊ ದಿ ಕೆ ಮೀನ್ಸ್ ವಾಟ್, ಈ ಕೆ ಏನಿದು ಕಾನ್ಸ್ಟೆಂಟ್ ಇದು, ಈ ಕೆ ಏನರ ಇದು ಕಾನ್ಸ್ಟೆಂಟ್, ಆ ನಂಬರಿಂದ ನೀವೇನಾದರೂ ಒಂದು ರೋಗೆ ಅಥವಾ ಒಂದು ಕಾಲಮ್ಗೆ ಇರುವಂಥ ಎಲ್ಲ ಎಲಿಮೆಂಟಿಗೆ ಏನಾದರೂ ಮಲ್ಟಿಪ್ಲೈ ಮಾಡಿದಾಗ ಸೊ ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ ಅಂತಾನೆ. ಅಂದರೆ ಪರ್ಟಿಕ್ಯುಲರಾಗಿ ನೀವು ಇದನ್ನು ಡೆಟರ್ಮೆಂಟ್ ಫೈಂಡ್ ಔಟ್ ಮಾಡಿಬಿಟ್ಟು ನೀವೇನು ಪ್ರತಿಯೊಂದು ರೋಗ ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಅಥವಾ ಕಾಲಮಿಗೆ ಏನು ಕೆಯಿಂದ ಮಲ್ಟಿಪ್ಲೈ ಮಾಡಿರ್ತೀರಲ್ಲ, ಇಲ್ಲಿ ಬಂದಿರೋಂಥ ಜಸ್ಟ್ ಡೆಟರ್ಮೆಂಟ್ ಬಿ ಬಂದಿದೆ, ಆನ್ಸರ್ ಬಂದಿದೆ ಈಗ ಬಂದಿದೆ ಆನ್ಸರ್. ಇದಕ್ಕೆ ನೀವು ಆ ಕೆಯಿಂದ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ, ಹೌದಾ. ಸೊ ಇದು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಇದನ್ನು ಪ್ರಾಬ್ಲಮ್ ಮಾಡ್ತೀನಿ, ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ, ಇದನ್ನು ಬೇಗ ಅರ್ಥ ಆಗ್ತದೆ ನಿಮಗೆ, ರೈಟ್. ಸೊ ಒಂದು ಪ್ರಾಬ್ಲಮ್ ತೊಗೊಳ್ಳೋಣ ಇದಕ್ಕೆ. ಇದು ಆಲ್ರೆಡಿ 0 ಬಂದಿದೆ, ಈ 0 ಬಂದದ್ದು ಬೇಡ, ಓಕೆ. ಸೊ ಜಸ್ಟ್ ಏನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಇದನ್ನು, ಆಲ್ರೆಡಿ ಸ್ವಲ್ಪ ಚೇಂಜ್ ಮಾಡೋಣ. ಏನು ಚೇಂಜ್ ಮಾಡೋಣ, ಸೊ ಇದನ್ನು 1 to 1 ತೆಗೆದು ಬೇಡ, ಓಕೆನಾ. ಸೊ 1 to 1 ತೆಗೆದಾಗ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಇದನ್ನು 1 1 1 ಮಾಡ್ತೀನಿ,
ರೈಟ್. ಈ ವ್ಯಾಲ್ಯೂ ಏನಾಗುತ್ತೆ ಸ್ವಲ್ಪ ಚೇಂಜಸ್ ಬರ್ತದೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ಪ್ರಾಪರ್ಟಿ 4ನ ಡಿಸ್ಕಸ್ ಮಾಡ್ತಿದ್ದೀನಿ ನಾನೀಗಿಲ್ಲೇ. ನೋಡಿ ಪ್ರಾಪರ್ಟಿ 4 ಇದೆ. ಸೊ ಎಕ್ಸಾಂಪಲ್ ಕೂಡ ತೋರಿಸಿದೆ ನಿಮಗೆ, ಇದನ್ನು ಜನರಲಾಗಿ ಒಂದೊಂದು ತೊಗೊಂಡು ಮಾಡ್ತಿದ್ದೀನಿ, ನೀವು ಯಾವುದಾದ್ರು ತೊಗೊಂಡು ಟ್ರೈ ಮಾಡ್ಬೋದು ಬೇಕಿದ್ರೆ, ಓಕೆನಾ. ಸೊ ನೋಡಿ ಇದನ್ನು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಇದನ್ನು 1 2 1 0 1 1 1 ಇದೆ. ಹೌದು, ಇದು ಡೆಟರ್ಮಿನೆಂಟ್ ಏನು ಬರ್ತದೆ ನೋಡಿ, ಡೆಟರ್ಮಿನೆಂಟ್ ಏನು ಬರ್ತದೆ 1. ಸೊ 1 ಬಂದಾಗ ಏನಾಗುತ್ತೆ 1 1 1 1, ಓಕೆನಾ. ಸೊ ನೆಕ್ಸ್ಟ್ -2. ಸೊ -2 ಹಾಕಿದಾಗ ಏನಾಗುತ್ತೆ ರೀ ನಿಮಗೆ ಇಲ್ಲಿ 0 1 1 1, ಓಕೆನಾ. ಸೊ ನೆಕ್ಸ್ಟ್ ನೋಡಿ 1 ಹಾಕಿದಾಗ 4 ಎಲಿಮೆಂಟ್ ಬಂತು. ನೆಕ್ಸ್ಟು ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ, -2 ಇದೆ. ಸೊ 2 ಹಾಕಿದಾಗ ಏನಾಗುತ್ತೆ ನಿಮಗೆ 0 1 1 1 0 1 1 1 ಬರುತ್ತೆ. ನೆಕ್ಸ್ಟ್ +1. ಸೊ 1 ಹಾಕಿದಾಗ ಏನಾಗುತ್ತೆ 0 1 1 1 ಬರುತ್ತೆ, 0 1 1 1 ಬರುತ್ತೆ. ಹೌದಾ, 0 1 1 1, ಓಕೆನಾ. ಸೊ ನೋಡಿ ಆನ್ಸರ್ ನೋಡಿ ಏನು ಬರುತ್ತೆ. ಸೊ 1 1 1 1 1 ನೋಡಿ ಇಲ್ಲಿ 2 ರೋಸ್ ಐಡೆಂಟಿಕಲ್ ಇದೆ. ಹೌದಾ, ನೋಡಿ ಇಲ್ಲಿ R1 R2 ಏನಾಗಿದೆ ಐಡೆಂಟಿಕಲ್ ಆಗಿದೆ, ಆರ್ C1 C2 ಒಳಗಡೆ ಐಡೆಂಟಿಕಲ್ ಆಗಿದೆ. ಸೊ 100% ಇದರ ಆನ್ಸರ್ ಏನಾಗುತ್ತೆ 0 ಬರುತ್ತೆ. ಹೌದಾ, ಟೋಟಲ್ ಇದ್ರ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ವಾಟ್ 0. ಸೊ ನೆಕ್ಸ್ಟ್ ಇಲ್ಲಿ -2 ಇದೆ, ಇಲ್ಲಿ -2 ಇದೆ. 1 × 0 0, -1 1 1 ಬರ್ತದೆ. ಸೊ ನೆಕ್ಸ್ಟ್ +1 ಇದೆ, 1 × 0 0, 1 1 -1 1 1 ಬರ್ತದೆ. ಸೊ ಅದರ ಆನ್ಸರ್ ಏನು ಬಂತು ನೋಡಿ ಇಲ್ಲಿ. ಸೊ ಇದು -2 ಆ್ಯಸ್ ಇಟ್ ಈಸ್ ಇದೆ. ಸೊ ಇಲ್ಲಿ ಏನಿದೆ ನೋಡಿ -1 ಇದೆ ಇಲ್ಲಿ. ಹೌದಾ, ಸೊ ಮೈನಸ್ ನೋಡಿ 0 ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, 2 1 2 ಆಗುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ -1 ಆಗುತ್ತೆ. ಸೊ ದ ಆನ್ಸರ್ ಈಸ್ 1, ಓಕೆನಾ. ಪ್ಲಸ್ ಇಂಟು ಮೈನಸ್ -1 1 1 ಬರ್ತದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1 2 ಬರ್ತದೆ, 2 -1 ಏನಾಗುತ್ತೆ 1 ಬರ್ತದೆ, ಓಕೆನಾ. ಈಗ ಇದು ಏನಿದು ಜಸ್ಟ್ ಡೆಟರ್ಮಿನೆಂಟ್, ಒಂದು ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿದರೆ ನೀವು ಇದನ್ನು 1 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾನೆ ನೆಕ್ಸ್ಟು, ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಡೆಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ ಅಂತ ಹೇಳ್ತಾನೆ. ಹಾಗಾದ್ರೆ ಇದ್ರದಂಥ ಆನ್ಸರ್ ನನಗೆ ಗೊತ್ತಾಯಿತು. ಡೆಟರ್ಮಿನೆಂಟ್ ಬೈ ಬಿ ಏನು ಬರ್ತಾ ಇದೆ 1 ಬರ್ತಾ ಇದೆ. ಹೌದಾ, ಡೆಟರ್ಮಿನೆಂಟ್ ಆಫ್ ಬಿ ಏನು ಬರ್ತಾ ಇದೆ ನನಗಿದೆ 1 ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ನಾನೇನು ಮಾಡ್ತೀನಿ, ಈಗ ಒಂದು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ನಾನು ಏನು ಮಾಡ್ತೀನಿ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಲ್ಲ ನಾನೀಗ. ಈಗ ನೋಡಿ ನಾನು ಈ ಕೆ ವ್ಯಾಲ್ಯೂ ತೊಗೊಳ್ತೀನಿ, ಅಂದರೆ ಜಸ್ಟ್ ಟೇಕ್ ಕೆ ಈಸ್ ಈಕ್ವಲ್ ಟು 2 ಅಂತ ತೊಗೊಳ್ಳಿ. ಸೊ ನಾವು ಐ ವಿಲ್ ಮಲ್ಟಿಪ್ಲೈ 2, ಓಕೆ. ಐ ವಿಲ್ ಮಲ್ಟಿಪ್ಲೈ ಈಚ್ ಎಲಿಮೆಂಟ್ ಆಫ್ ಎ R1 by 2. ನಾನು ಈ ಒಂದು R1ಗೆ ಏನಿದೆಲ್ಲ R1ಗೆ ಏನು ಮಾಡ್ತಿದ್ದೀನಿ, ನಾನು ಪ್ರತಿಯೊಂದು ಎಲಿಮೆಂಟ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಮಲ್ಟಿಪ್ಲೈ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿ 2 ಕಂಪ್ಲೀಟ್. ಸೊ 1 - 2 1 ಇದೆಲ್ಲ. ಸೊ 1 2 1 ಈ ರೀತಿ ಇತ್ತಲ್ರಿ ಇದು ಎಲಿಮೆಂಟು. ಸೊ ಈಗೇನು ಮಾಡ್ತೀನಿ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಇದು ಕಂಪ್ಲೀಟ್ 2 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ನಾನಿದು. ಹೌದಾ, ಈಗ 2 ಇಂದ ಮಲ್ಟಿಪ್ಲೈ ಮಾಡಿದಾಗ 2 1 2 2 2 4 2 1 2 ಬರ್ತದೆ. ಹೌದ್ರಿ. ಸೊ ಹಾಗಾದರೆ ಈಗ ನಿಮಗೆ ಏನಾಗ್ತದೆ, ಇಲ್ಲಿ ಆಲ್ರೆಡಿ ನಿಮ್ಗೆ ಡೆಟರ್ಮಿನೆಂಟ್ ಆಫ್ ಬಿ ಏನು ಬಂತು, ಆಲ್ರೆಡಿ 1 ಬಂದಿತ್ತು ನಿಮಗೆ. ಹೌದಾ, ಈ ಡೆಟರ್ಮಿನೆಂಟ್ ಏನು ಇಲ್ಲಿ ಹಾಕಿದ್ನಲ್ಲ ಮ್ಯಾಟ್ರಿಕ್ಸ್ನ, ಈ ಬಿ ಮ್ಯಾಟ್ರಿಕ್ಸ್ ಇತ್ತಲ್ರಿ ಇಲ್ಲಿ, ಯಾವುದ್ರಿ ಅದು 1 2 1 1 2 1. ಸೊ ನೆಕ್ಸ್ಟ್ 0 1 1 1 1 1, ಓಕೆನಾ. ಎಸ್, ಸೊ ದಿಸ್ ಇಸ್ ಬಿ. ಈಗೇನು ಮಾಡ್ತೀನಿ ನಾನು 2 ಇಂದ ಮಲ್ಟಿಪ್ಲೈ ಮಾಡಿಬಿಟ್ಟಿನಿ, ಎಲ್ಲ ಎಲಿಮೆಂಟ್ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, ಈಗ ನಿಮಗಿದು ಚೇಂಜ್ ಆಯಿತು. ಹೌದಾ, ಕಂಪ್ಲೀಟ್ ಏನಾಗ್ತದೆ ಚೇಂಜ್ ಆಗ್ತದೆ. ಸೊ ಇವಾಗ ಏನಾಗುತ್ತೆ 2 ಇಂದ ಮಲ್ಟಿಪ್ಲೈ ಮಾಡಿದೆ ನೋಡಿ, ಈಗ ಏನಾಗ್ಬಿಡ್ತಿದ್ದು 2 4 2 1 2 ಈ ರೀತಿ ಬರ್ತದೆ. ಹೌದ್ರಿ, ಈ ರೀತಿ ಬಂತಲ್ಲ. ಹಾಗಾದ್ರೆ ಈಗ ಏನಾಯಿತು 0 1 1 0 1 1 ಇದೆ ನೋಡಿ ಇಲ್ಲಿ, 0 1 1 1 1 1 ಇದು ಆ್ಯಸ್ ಇಟ್ ಈಸ್ ಹಾಗೆ ಬಂತು, ಈ ರೀತಿ ಬಂತು ನಿಮಗಿದು. ಹೌದಾ, ಸೊ ಇವಾಗ ಏನು ಮಾಡಿ ಕಂಪ್ಲೀಟ್ ಡೆಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ. ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಏನಾಗ್ತದೆ ನೋಡಿ ಈಗಿದು. ಸೊ 2 ನೋಡಿ 2 ಹಾಗೇ ಇದೆ. ಸೊ ಏನಾಗುತ್ತೆ 1 1 1 1 ಬರ್ತದೆ. ಹೌದಾ, ಸೊ ನೆಕ್ಸ್ಟ್ -4 ಆಗ್ದಾಗ ಏನಾಗ್ತದೆ ನಿಮಗಿಲ್ಲಿ 0 1 1 1 ಬರ್ತದೆ, ಓಕೆನಾ. ಕ್ಲಿಯರ್. ಸೊ ನೆಕ್ಸ್ಟ್ ಇಲ್ಲಿ +2 ಇದೆ. ಸೊ +2 ಹಾಕಿದಾಗ ಏನಾಗುತ್ತೆ 0 1 1 1 ಬರ್ತದೆ, ಈ ರೀತಿ ಬರ್ತದೆ. ಹೌದಾ, ಸೊ ಅದರ ಆನ್ಸರ್ ಏನು ಬಂತು, ವಾಟ್ ಈಸ್ ದ ಆನ್ಸರ್. ಸೊ 1 1 1 ಇದೆ. ಸೊ ಇದಂತೂ ನಿಮ್ಮ ಟೋಟಲ್ ಏನಾಗಿದೆ 0 ಆಗ್ತದೆ, ಬಿಕಾಸ್ ಯು ನೋ ದ ಪ್ರಾಪರ್ಟಿ 3 2 rows are identical or 2 columns are identical. ಸೊ ಟೋಟಲ್ ಹೆನ್ಸ್ ದ ಟೋಲ್ ಡೆಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತದೆ 0 ಆಗ್ತದೆ. ಸೊ ಆಮೇಲೆ ಇಲ್ಲಿ ಏನು ಬರ್ತದೆ ನೋಡಿ, ನೆಕ್ಸ್ಟ್ ಇಲ್ಲಿಂದ ನೋಡಿ -4 ಇದೆ. ಸೊ -4 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ ನಾನಿಲ್ಲಿ. ಸೊ 1 × 0 0 1 ಬರ್ತದೆ. ಸೊ ನೆಕ್ಸ್ಟ್ +2 ಇದೆ. ಸೊ 1 × 0 0 1 ಆ್ಯಸ್ ಇಟ್ ಈಸ್ ಹಾಗೆ ಬರ್ತದೆ. ಸೊ ಅದರ ಫೈನಲ್ ಆನ್ಸರ್ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, 4 1 ಸೊ 4 ಬರ್ತದೆ. ಇಲ್ಲಿ ಕಂಪ್ಲೀಟ್ 4 ಬರ್ತಾಯಿದೆ ನೋಡಿ. ಸೊ ಆಮೇಲೆ ಇಲ್ಲಿ ಪ್ಲಸ್ ಇಂಟು ಮೈನಸ್ -2 1 2 ಬರ್ತದೆ. ಹಾಗಾಗಿ ಟೋಟಲ್ ಆನ್ಸರ್ ಏನು ಬಂತು 2 ಬಂತು. ಹೌದಾ,
ಹಾಗಾದರೆ ಇಲ್ಲಿ ನೋಡಿ ನಿಮಗೇನು ಅರ್ಥ ಆಯಿತು, ಈ 2 ಬಂದಿದೆಯಲ್ಲ, ಈ 2 ಬಂದಿದೆಯಲ್ಲ, ಸೊ ಇದ್ರ ಮೀನಿಂಗ್ ಏನೀಗ ನೋಡಿ, ಕಂಪ್ಲೀಟ್ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಡೆಟರ್ಮಿನೆಂಟಿಗೆ ಆಲ್ರೆಡಿ ನೋಡಿ ಇದ್ರ ಡೆಟರ್ಮಿನೆಂಟ್ ಓಲ್ಡ್ ಪ್ರಾಬ್ಲಮ್ ನೋಡಿದ್ವಲ್ಲ, ಈಗ ಡೆಟರ್ಮಿನೆಂಟ್ ಆಫ್ ಬಿ ನೋಡಿದ್ವಿ, ಇದ್ರ ವ್ಯಾಲ್ಯೂ ಏನು ಬಂತು 1 ಬಂತು. ಈಗ 2 ಇಂದ ನಾನು 1 ರೋಗೆ ಮಲ್ಟಿಪ್ಲೈ ಮಾಡಿದೆ, ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ದೀನಿ, ಹಾಗಾಗಿ ಆನ್ಸರ್ ಏನು ಬರ್ತದೆ, ಈ ಡೆಟರ್ಮಿನೆಂಟ್ಗೆ ಏನು ಬರ್ತದಲ್ಲ ಇದಕ್ಕೆ ನೀವು ಇಂಟು 2 ಮಾಡಿಬಿಟ್ರೆ ಸಾಕು ಅಂತ ಹೇಳ್ತಾನೆ. ಇಂಟು 2 ಮಾಡಿಬಿಟ್ರೆ ನೀವು ಬರುವಂಥದ್ದೇ ಅದು ಸೇಮ್ ಆಗ್ತದೆ. ಸೊ ಹಾಗಾಗಿ ಇಲ್ಲೇನಿದೆಯಲ್ಲ, ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್ ಡೆಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈ ಬೈ ಕೆ, ನೋಡಿ ಕೆ ಇಂದ ಮಲ್ಟಿಪ್ಲೈ ಮಾಡಿದೆ, ಕೆ ಅಂದರೆ 2 ಇದ್ದಂಗೆ, ಸೊ ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ, ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ. ಸೊ ಹಾಗಾಗಿ ನೀವು ನೋಡಿ ನೋಡಿ ಈಚ್ ಎಲಿಮೆಂಟ್ ಆಫ್ ಎ ರೋ, ಒಂದು ಏನು ಮಾಡಿದ್ದೀನಿ ನಾನಿಲ್ಲಿ, ಒಂದು ರೋ ಅಥವಾ ಒಂದು ಕಾಲಮಿಗೆ ಏನು ಮಾಡಿದ್ದೀನಿ ಮಲ್ಟಿಪ್ಲೈ ಮಾಡಿದ್ದೀನಿ. ಇದೇ ಥರ ನೀವು ಎರಡನೇದಕ್ಕೂ ಮಾಡ್ಬೋದು, ಮೂರನೇದಕ್ಕೂ ಮಾಡ್ಬೋದು. ಅಂದರೆ ಕಂಪ್ಲೀಟ್ ಅಂದರೆ ಯಾವ ರೀತಿ, ಸೊ ಕಂಪ್ಲೀಟ್ ಅಂದರೆ ಈ ರೀತಿ, ಅಂದರೆ ಡೆಟರ್ಮಿನೆಂಟ್ ಆಫ್ ಕೆ ಎ ಇಸ್ ಈಕ್ವಲ್ ಟು, ಇದು ನಾನು ಆಲ್ರೆಡಿ ಪ್ರಾಪರ್ಟಿ ತೋರಿಸಿದೆ ನಿಮಗೆ, ಇದ್ರ ಮೇಲೆ ಪ್ರಾಬ್ಲಮ್ ಮಾಡಿದೆ ನಾನು, ಹೌದಾ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ದೆನ್ ಡೆಟರ್ಮಿನೆಂಟ್ ಆಫ್ ಕೆ ಎ, ದೆನ್ ಡೆಟರ್ಮಿನೆಂಟ್ ಆಫ್ ಕೆ ಏನು ಬರ್ತದೆ ಅಂತ ಹೇಳಿದೆ ನಾನು ನಿಮಗೆ, ಕೆ ಟು ದಿ ಪವರ್ ಎನ್ ಇಂಟು ಡೆಟರ್ಮಿನೆಂಟ್ ಆಫ್ ಎ ಅಂತ ಹೇಳಿದೆ ನಾನು ಇದನ್ನು, ಹೌದಾ. ಇದೊಂದು ರೂಲ್ ಹೇಳಿದೆ ನಾನು ನಿಮಗೆ, ಹೌದಾ ಇಲ್ಲ. ಅಂದರೆ ಇಲ್ಲಿ ಎ ಅಂದ್ರೇನು ಮ್ಯಾಟ್ರಿಕ್ಸ್ ಅದು, ಕೆ ಅಂದ್ರೇನು ಸಮ್ ಕಾನ್ಸ್ಟೆಂಟ್, ಅಂದರೆ ಎ ಮ್ಯಾಟ್ರಿಕ್ಸಲ್ಲಿರುವಂಥ ಎಲ್ಲ ರೋ ಆರ್ ಎಲ್ಲ ಪ್ರತಿಯೊಂದು ಎಲಿಮೆಂಟಿಗೆ ಏನು ಮಾಡ್ತೀವಿ ನಾವು, ಇಸ್ ಮಲ್ಟಿಪ್ಲೈಡ್ ಬೈ ಕೆ. ಸೊ ಹಾಗಾದ್ರೆ ಏನಾಗುತ್ತೆ, ಕಂಪ್ಲೀಟ್ R1 R2 R3 3ಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಅಂದರೆ ಆರ್ಡರ್ 3 ಇದ್ರೆ ಏನಾಗ್ತದೆ ಹೇಳಿ, ಆರ್ಡರ್ 3 ಇದ್ರೆ ಏನಾಗ್ತದೆ, ಈಗ 1ಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ, ಹಾಗಾಗಿ ಏನು ಮಾಡಿದ್ವಿ, ಜಸ್ಟ್ 1 ಟೈಮ್ ಏನು ಮಾಡ್ತೀನಿ, ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಅದೇ ಥರ R2 R3 3ಕ್ಕೂ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 2 2 2, ಅಂದರೆ ಕಂಪ್ಲೀಟ್ 2 × 2 × 2 2 ಟು ದಿ ಪವರ್ 3 ಬರ್ತದೆ, ಹೌದಾ. ಇಫ್ ಈ ಆರ್ಡರ್ 3 ಇದೆಯಲ್ಲ, ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಕೆ ಇದೆಯಲ್ಲ, ಈ ಕೆ ಹಂಗೆ ಬರ್ಕೋಬೇಕು, ಎನ್ ಅಂದ್ರೇನು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಆ ಪವರ್ ಅದು. ಸೊ ಆರ್ಡರ್ 3 ಇದ್ದರೆ 3 ಮಾಡಬೇಕು, ಆರ್ಡರ್ 2 ಇದ್ದರೆ 2 ಮಾಡಬೇಕು, ಆ ರೀತಿ, ಓಕೆನಾ. ಬಟ್ ಇದು ನಾನೇನು ಮಾಡಿದೆ, ಇದು ಹೈಯರ್ ವರ್ಷನ್ ಆಗುತ್ತೆ ಅಷ್ಟೇ ಫಾರ್ಮುಲಾ. ಇಲ್ಲಿ ಸುಮ್ಮನೆ ಸಿಂಪಲ್ ಒಂದಕ್ಕಷ್ಟು ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ಟಿಕ್ ಆನ್ ಆಗಿದ್ದೀವಿ, ರೈಟ್. ಅದೇ ಥರ ನೀವು ಇದಕ್ಕೂ ಇಂಟು 2 ಮಾಡಿ, ಇದಕ್ಕೂ ಇಂಟು 2 ಮಾಡಿದಾಗ ಏನಾಗುತ್ತೆ, 2 2 2 2 ಇದಕ್ಕೂ ಮಾಡಿದಿರಿ, R2ಗೂ ಮಾಡಿದಿರಿ, R3ಗೂ ಮಲ್ಟಿಪ್ಲೈ ಮಾಡಿದಿರಿ. ಸೊ ಅವಾಗ ಏನಾಗ್ಬಿಡ್ತದೆ, ಇದು ಡೆಟರ್ಮಿನೆಂಟ್ ಆಫ್, ಅಂದರೆ ಡೆಟರ್ಮಿನೆಂಟ್ ಆಫ್ 2b ಅಂತ ಬಂದುಬಿಡ್ತದೆ ಈಗ, ಅಂದರೆ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ 2 ಇಂದ ಮಲ್ಟಿಪ್ಲೈ ಮಾಡೋದು. ಅವಾಗ ನಮ್ಮ ಟೋಟಲ್ ಆನ್ಸರ್ ಹೆಂಗೆ ಬರುತ್ತೆ, ಇದನ್ನ ಏನು ಬರ್ಕೋಬೋದು ಇದನ್ನು, ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಟು ದಿ ಪವರ್ 3 ಇಂಟು ಡೆಟರ್ಮಿನೆಂಟ್ ಆಫ್ ಬಿ ಅಂತ ಮಾಡ್ಬೋದು, ಅಂದರೆ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ, ಹೌದಾ. ಇಲ್ಲಿ ಜಸ್ಟ್ ಒಂದಕ್ಕೆ ಮಾತ್ರ ಮಾಡಿದ್ದೀನಿ ನನಗೆ ಇದನ್ನು, ಹೌದಾ. ಸೊ ಹಾಗಾಗಿ ಏನಾಗಿದೆ ನಮಗೆ, ಇದು ಒಂದು 2 ಇಂದ ಏನು ಮಾಡ್ತಿದ್ದೀನಿ ನಾನು, ಡೆಟರ್ಮಿನೆಂಟ್ ಆಫ್ ಬಿ ಆಲ್ರೆಡಿ ಬಂದಿದೆ, ಈ 2 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಸಾಕು ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ 2 ಬಂದಿದೆಯಲ್ಲ, ಈ 2 ಬಂದಿಲ್ಲ, ಇದೇನ್ರಿ ಇದು, ಸೊ 2 ಇಂಟು ಡೆಟರ್ಮಿನೆಂಟ್ ಆಫ್ ಬಿ ಅಂತ, ಹೌದಾ. ಡೆಟರ್ಮಿನೆಂಟ್ ಆಫ್ ಬಿ ಏನು 1 ಬಂದಿದೆಯಲ್ಲ, ಎಸ್ ಆರ್ ನೋ. ಸೊ ಹಾಗಾಗಿ ಇದು ಕೂಡ ನಿಮಗೇನಾಗುತ್ತೆ, ಈ ರೀತಿ ಬರುತ್ತೆ, ಇದೊಂದು ರಿಸಲ್ಟ್ ಇದು. ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಪರ್ಟಿ 5 ಮತ್ತು 6ಗೆ ಹೋಗ್ತೀನಿ, ಓಕೆನಾ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಸೊ ಪ್ಲೀಸ್ ರಿಮೆಂಬರ್, ರೈಟ್. ಸೊ ನಾವು ಲುಕ್ ಎಟ್ ಪ್ರಾಪರ್ಟಿ 5 and 6, ಓಕೆ. So let's look property 5. Property 5. If sum or all elements of a row or column of a determinant are expressed as sum of 2 or more terms, then the determinant can be expressed as sum of 2 or more determinant ಅಂತ ಹೇಳ್ತಿದ್ದಾನೆ. So what is the meaning? ನೋಡಿ, ಜನರಲ್ ಆಗಿ ಇಲ್ಲಿದೆ, ಇದು ನಿಮಗೆ ಬೇಗ ಇದು ಹೇಳಿದ್ರೆ ಅರ್ಥ ಆಗಲ್ಲ, ಹಾಗಾಗಿ ಎಕ್ಸಾಂಪಲ್ ನೋಡಿ ಬೇಗ ಅರ್ಥ ಆಗ್ತದೆ. ಇಲ್ಲಿ ಎಲಿಮೆಂಟ್ಸ್ಗಳಿದೆ ನಮ್ಗೆ, ಹೌದಾ. ಆರ್ಡರ್ 3/3 ಮಾತ್ರ ನಾವು ಏನು ಮಾಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಡೀಲ್ ಮಾಡ್ತಿದ್ದೀವಿ. ಈ 3/3ಯಲ್ಲಿ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದು, ಅಂದರೆ ಎರಡೆರಡು ಟರ್ಮ್ಗಳು ಎಕ್ಸ್ಪ್ರೆಸ್, A1 ಸಮ್ ಆಫ್ 2 ಟರ್ಮ್ಸ್ ಏನು ಮಾಡಿದಲ್ಲಿ R1ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾನೆ, A1 + λ1 A2 + λ2, ಇವು ಜನರಲ್ ಟರ್ಮ್ಸ್ ಇವೆಲ್ಲ, ಹೌದಾ. ಸೊ ದಿಸ್ ಒನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್, ಅದನ್ನೇ ಹೇಳಿದ್ದಾನೆ ಮೇಲೆ ತೆರ ಮೇಲೆ ಏನು ಮಾಡೋದು ಅದನ್ನೇ ಹೇಳಿದ್ದಾನೆ, ದಿಸ್ ಒನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸಮ್ ಆಫ್ 2 or more ಡೆಟರ್ಮಿನೆಂಟ್ ಆಗಿ ಏನು ಮಾಡ್ಬೋದು, ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಹಾಗಾಗಿ A1 A2 A3 ಏನು ಮಾಡೋದು, ಸೊ ಫಸ್ಟ್ ಪಾರ್ಟಲ್ಲಿ ಹಾಕೋದು, ಸೊ ನೆಕ್ಸ್ಟ್ ಪಾರ್ಟಲ್ಲಿ λ1 λ2 λ3ನ ಸೆಕೆಂಡ್ ಪಾರ್ಟಲ್ಲಿ ಹಾಕೋದು. ಅರ್ಥ ಆಗ್ತಿದೆನಾ. ಸೊ ಏನಾದರೂ ಈ ಪ್ಯಾಟರ್ನಲ್ಲಿ ಇತ್ತು ಅಂತಂದರೆ ಪ್ರಾಬ್ಲಮ್ಗಳು, ಇಲ್ಲಿ ಕೊಟ್ಟಿದ್ದೀನಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಈಗ ನೋಡಿ ಸಾಲ್ವ್ ಮಾಡೋಣ. ಈಗ ಇದನ್ನು ನೋಡಿ, ಇದೇ ಪ್ಯಾಟರ್ನಲ್ಲಿ ಈ ಪ್ರಾಬ್ಲಮ್ ಇದೆ ನಿಮಗೆ, ಎಸ್ ಆರ್ ನೋ. ನೋಡಿ A1 + λ1 ಅಂದರೆ R1ಅಲ್ಲೇ ಇರಬೇಕಂತಲ್ಲ, R2ಅಲ್ಲಿ ಇರ್ಬೋದು, R3ಅಲ್ಲಿ ಇರ್ಬೋದು, ಅದರ್ವೈಸ್ ಕಾಲಮ್ 1ಅಲ್ಲಿ ಇರ್ಬೋದು, ಕಾಲಮ್ 2ಅಲ್ಲಿ ಇರ್ಬೋದು, ಯಾವ ರೀತಿ ಆದರೆ ಇರಲಿ. ಅದು ನಾವೇನು ಮಾಡಬೇಕು, ಸ್ಪ್ಲಿಟ್ ಅಪ್ ಮಾಡ್ತೀನಿ, ಸ್ಪ್ಲಿಟ್ ಮಾಡಿ ಬರೀತೀನಿ ಇದನ್ನು, ಸಮ್ ಆಫ್ 2 or more ಡೆಟರ್ಮಿನೆಂಟ್ ಆಗಿ ಏನು ಮಾಡ್ತೀನಿ, ಅದನ್ನು ಕನ್ವರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಕನ್ವರ್ಟ್ ಮಾಡಿದ್ದೀನಿ, ನೋಡಿ ಇಲ್ಲಿ A1 A2 A3 ಫಸ್ಟ್ ಎಲಿಮೆಂಟ್ಸ್ಗಳನ್ನ ಇಲ್ಲಿ ಬರ್ತಿದ್ದೀನಿ. ಸೊ ಇವೆಲ್ಲ ಏನು ಕಾಮನ್ ಅಲ್ಲೇ ಆ್ಯಸ್ ಇಟ್ ಈಸ್ ಹಾಗೆ ಬರ್ತಿದ್ದೀನಿ, ಪ್ಲಸ್ ಸೆಕೆಂಡ್ ಟರ್ಮ್ ನೋಡಿ, ಸೆಕೆಂಡ್ ಡೆಟರ್ಮಿನೆಂಟ್ ನೋಡಿ ಇಲ್ಲಿದೆ ನೋಡಿ, ಪಾರ್ಟ್ λ1 λ2 λ3 ಏನು ಮಾಡಿದ್ದೇನೆ ಅಲ್ಲಿ R1 ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇನ್ನು ಉಳಿಕಿದ್ದು ನಿಮ್ಗೆ R2 R3 ಏನಾಗಿದೆ, ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಹೌದಾ. ಸೊ ಹಾಗಾದ್ರೆ ಏನು ಮಾಡೋದು, ಮತ್ತೆ ಪರ್ಟಿಕ್ಯುಲರ್ ನಿಮಗೆ ಇದೆಲ್ಲ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ನಿಮಗೆ. ಇದನ್ನು ಕೂಡ ನಿಮ್ಗೆ ಆ್ಯಸ್ ಯೂಸ್ವಲ್ ಹೋಗಬೇಕು, ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಇದನ್ನು ಕೂಡ ನೀವೇನು ಮಾಡಿ ಆ್ಯಸ್ ಯೂಸ್ವಲ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಎರಡನ್ನು ಸಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಆನ್ಸರ್ ಬರುತ್ತೆ.
ಓಕೆ. ಸೊ ಇದು ಪ್ರಾಪರ್ಟಿ ಏನಿದೆ 5 ಇದು. ಸೊ ಎಕ್ಸಾಂಪಲ್ ನೋಡೋಣ, ಒಂದು ಎಕ್ಸಾಂಪಲ್ ತೋರಿಸ್ತಾ ನಿಮಗೆ ಇಲ್ಲೇ ಕೊಟ್ಟಿದ್ದ ನೋಡಿ. ಸೊ ಎವ್ಯಾಲ್ಯುವೇಟ್ ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಹೇಳಿ ನೋಡೋಣ. ಸೊ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಯಾಕಂದರೆ a+2x b+2y c+2z ಅಂತ ಇದೆ, ಹೌದಾ. ಸ್ಪ್ಲಿಟ್ ಅಪ್ ಮಾಡೋಣ. ಇದನ್ನು ಸ್ಪ್ಲಿಟ್ ಅಪ್ ಮಾಡಿದಾಗ ಏನಾಗುತ್ತೆ ಹೇಳಿ, ಬೈ ಪ್ರಾಪರ್ಟಿ 5 ಸ್ಪ್ಲಿಟ್ ಅಪ್ ಮಾಡ್ತಿದ್ದೀನಿ ನನಗೆ ಇದನ್ನು. ಸೊ ಇದು ABC ಹಾಗೇ ಇರುತ್ತೆ ನೋಡಿ, ABC ಫಸ್ಟ್ ಬರ್ಕೊಳ್ತೀನಿ ಇದನ್ನು, ABC ಹಾಗೆ ಬರುತ್ತೆ, XYZ ಇದು XYZ ಆ್ಯಸ್ ಇಟ್ ಇಸ್ ಹಾಗೆ ಬರೀತೀನಿ, ಸರ್ ನೋ ಪ್ಲಸ್. ಸೊ ನೆಕ್ಸ್ಟ್ ಮತ್ತೆ ABC ಹಾಗೆ ಬರೀತೀನಿ ಅದನ್ನು. ಸೆಕೆಂಡ್ ನೋಡಿ 2x 2y 2z ಅಂತ ಬರ್ತದೆ, ಹೌದಾ. 2x 2y 2z ಅಂತ ಬರ್ತದೆ. ನೆಕ್ಸ್ಟ್ ಇದೆ XYZ ಇದೆ, ಆ್ಯಸ್ ಇಟ್ ಈಸ್ ಇದೆ XYZ, ಹೌದ್ರಿ. ಸೊ ನೋಡಿ ಹಾಗಾದ್ರೆ ಇದ್ರದ್ದು ಆನ್ಸರ್ ಏನು ಹೇಳ್ತೀರಿ, ಇದ್ರ ಆನ್ಸರ್ ಹೇಳ್ತೀರಾ ಟಕ್ ಅಂತ ಹೇಳ್ಬೇಕು, ಯಾಕಂದರೆ ಇದು ನೋಡಿ ಇಲ್ಲಿ ಆನ್ಸರ್ ಏನು ಬರುತ್ತೆ 0 ಬರುತ್ತೆ. ವೈ ನೋಡಿ ABC ಹಿಯರ್ R1 ಆ್ಯಂಡ್ R2 ಆರ್ ವಾಟ್ ಐಡೆಂಟಿಕಲ್, ಹೌದಾ. ಸೊ ನಾವು ಒಂದು ಪ್ರಾಪರ್ಟಿ ಹೇಳಿದ್ನಲ್ಲ, 2 ರೋ ಅಥವಾ 2 ಕಾಲಮ್ ಏನಾದರೂ ಐಡೆಂಟಿಕಲ್ ಆದರೆ ಸೊ ದೆನ್ ದ ಹೋಲ್ ಡೆಟರ್ಮಿನೆಂಟ್ ಆನ್ಸರ್ ಏನಾಗುತ್ತೆ 0. ಸೊ ಹಾಗಾಗಿ ಸಿನ್ಸ್ ಹಿಯರ್ ನೋಡಿ ಫಸ್ಟ್ ಟರ್ಮ್ ಆಫ್ ದ ಡೆಟರ್ಮಿನೆಂಟ್ ಹಿಯರ್, ಸೊ R1 ಆ್ಯಂಡ್ R2 ಆರ್ ಐಡೆಂಟಿಕಲ್, their corresponding elements are same, so therefore the whole determinant answer ಏನು ಬರುತ್ತೆ, this part is 0. ಸೊ ಹಾಗೆ ಇದು ಒಂದು ಕಂಪ್ಲೀಟ್ ಏನಾಗ್ಬಿಡುತ್ತೆ ನಿಮಗೆ 0 ಬರುತ್ತೆ, ಬಿಕಾಸ್ ಹೇಳಿದ್ದೀನಿ R1 ಈಸ್ ಐಡೆಂಟಿಕಲ್ ವಿತ್ R2, R1 R2 ಏನಾಗಿದೆ ಐಡೆಂಟಿಕಲ್ ಆಗಿದೆ. ಹಾಗಾಗಿ ಏನಾಗುತ್ತೆ ನೀವು ಡೆಟರ್ಮಿನೆಂಟ್ ಮಾಡಿದ್ರೆ ಕೂಡ ನಿಮ್ಗೆ ಏನು ಬರುತ್ತೆ 0ನೇ ಬರುತ್ತೆ, ಯಾಕಂದರೆ ಆಲ್ರೆಡಿ ನಾನು ನೋಡಿದ್ದೀನಿ ತೋರಿಸ್ತೀನಿ ಪ್ರಾಬ್ಲಮ್ ನಿಮಗೆ, ಹೌದಾ. ಇನ್ನು ಈ ಪಾರ್ಟ್ ನೋಡಿ, ಈ ಪಾರ್ಟಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ 2x 2y 2z ಅಂತಿದೆ, ಅಂದರೆ 2 ಕಾಮನ್ ಬರ್ತಾ ಇದೆ, ಹೌದಾ. ಸೊ ಇದು ಕೂಡ ನೆಕ್ಸ್ಟ್ ನಿಮಗೆ ಇದು ಪ್ರಾಪರ್ಟಿ 3 ಇದು ಪ್ರಾಪರ್ಟಿ 4 ಇದು. ಪ್ರಾಪರ್ಟಿ 4 ಪ್ರಕಾರ ಏನಾಗುತ್ತೆ ಹೇಳಿ ನೋಡಿ, ಇಲ್ಲಿ ಈಚ್ ರೋ, ಹೌದಾ, ಈಚ್ ರೋ ಇಸ್ ಮಲ್ಟಿಪ್ಲೈಡ್ ಬೈ ವಾಟ್, ಇಲ್ಲಿ ಸೆಕೆಂಡ್ ರೋ ಇಸ್ ಮಲ್ಟಿಪ್ಲೈಡ್ ಬೈ ವಾಟ್ 2 ಇದೆ, ಹೌದಾ. ಹಾಗಾದ್ರೆ ಆ 2 ಏನು ಮಾಡ್ಬೋದು ನೀವು ಹೊರಗಡೆ ತೆಗಿಬೋದು, ಫ್ಯಾಕ್ಟರ್ ಥರ ಹೊರಗೆ ತಗೋಬೋದು. ಸೊ ಒನ್ ಟೈಮ್, ಯಾಕಂದರೆ R2 ಇದೆಯಲ್ಲ, ಸೊ ಹಾಗಾದ್ರೆ R1ಗೆ ಅಲ್ಲೂ ಇತ್ತು, ಇಲ್ಲಿ R3ಗೆ ಇಲ್ಲೂ ಇತ್ತು ಅಂದರೆ ಇಲ್ಲಿ R1ಇಂದ ಒನ್ ಟೈಮ್ 2 ತೆಗಿಬೋದು, R2ಇಂದ 1 ಟೈಮ್ 2 ತೆಗಿಬೋದು, R3ಇಂದ 1 ಟೈಮ್ 2 ತೆಗಿಬೋದು. ಅವಾಗ ಏನಾಗುತ್ತೆ 2 × 2 × 2 8 ಬರ್ತದೆ, ಹೊರಗಡೆ ಕಾಮನ್ ಬಂದುಬಿಡ್ತದೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ನಮಗೆ ಒಂದು ಸಿಂಗಲ್ ಸೆಕೆಂಡ್ ರೋಗೆ ಮಾತ್ರ 2ಇಂದ ಮಲ್ಟಿಪ್ಲೈ ಬರ್ತಾ ಇದೆ ನಮಗೆ, ಹೌದಾ. ಅಂದರೆ ಪ್ರಾಡಕ್ಟ್ ಇದೆ 2 × 2 ಎರಡು ಕಡೆ ಎಲ್ಲ ಕಡೆ ಮಲ್ಟಿಪ್ಲೈ ಆಗಿದೆ ಸೆಕೆಂಡ್ ರೋಗೆ, ಹೌದಾ. ಪ್ರತಿಯೊಂದು ಎಲಿಮೆಂಟಿಗೆ ಮಲ್ಟಿಪ್ಲೈ ಆಗಿದೆ. ಹಾಗಾಗಿ ಇದನ್ನು ಕೂಡ ನೀವೇನು ಬರೀಬೋದು ಇಲ್ಲಿ ಈಗ, ಇದ್ರ ಆನ್ಸರ್ ಏನು ಬಂತು ಆಲ್ರೆಡಿ 0 ಬಂತು. ಇಲ್ಲಿ ಏನು ಬರುತ್ತೆ ಹೇಳಿ ನಿಮಗೆ 2 × ಮತ್ತು ಸಮಥಿಂಗ್ ಇದನ್ನೆಲ್ಲ ಬರೀಬೋದು ನೀವು ಇಲ್ಲಿ. ಮತ್ತು 2 × ಸಮಥಿಂಗ್ ಬಂದಾಗ ಏನಾಗುತ್ತೆ ಹೇಳಿ ABC XYZ ಅಗೇನ್ ಏನಾಗುತ್ತೆ XYZ ಈ ರೀತಿ ಬರುತ್ತೆ. ಅಗೇನ್ ನೋಡಿ ಇಲ್ಲಿ XYZ ಮತ್ತು ಅಗೇನ್ ಇಲ್ಲಿ R2 R3 ಏನಾಗಿದೆ ಸಿಮಿಲರ್ ಐಡೆಂಟಿಕಲ್, ಹೌದಾ. R2 R3 ಐಡೆಂಟಿಕಲ್, ಇಲ್ಲಿ ಕೂಡ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿದೆ ಸೇಮ್ ಬರ್ತಾ ಇದೆ ನಿಮಗೆ. ಸೊ ಹಾಗಾದ್ರೆ ಬೈ ಪ್ರಾಪರ್ಟಿ 4, ಹೌದಾ, ಸಾರಿ ಬೈ ಪ್ರಾಪರ್ಟಿ 3 ಏನು ಹೇಳಿದ್ದೀನಿ ವಾಟ್ ಐ ಸೆಡ್ ಪ್ರಾಪರ್ಟಿ 3. ಸೊ ಈ R2 R3 ಆರ್ ಐಡೆಂಟಿಕಲ್, ಸೊ ದೇರ್ ಫೋರ್ ದ ಹೋಲ್ ಡೆಟರ್ಮಿನೆಂಟ್ ಆನ್ಸರ್ ಏನಾಗುತ್ತೆ 0. ಮತ್ತು 0 × 2 ಏನಾಗುತ್ತೆ 0ನೇ ಬರುತ್ತೆ. ಸೊ 0 + 0 ಏನಾಗುತ್ತೆ ಟೋಟಲಿ 0, ಹೌದಾ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮಗೆ ಈ ಟರ್ಮ್ ಏನಾಗ್ಬಿಡ್ತದೆ, ಇಲ್ಲಿ ಕೂಡ ನಿಮಗಿಲ್ಲಿ ಇಲ್ಲಿ ಕೂಡ R2 R3 ಏನಾಗಿದೆ ನಿಮಗಿಲ್ಲಿ ಐಡೆಂಟಿಕಲ್ ಆಗಿದೆ, ಹೌದ್ರೆ. ಸೆಕೆಂಡ್ ಟರ್ಮಲ್ಲಿ ಇಲ್ಲಿ ಫಸ್ಟ್ ಟರ್ಮಲ್ಲಿ ಕೂಡ ನಿಮ್ಗೆ R1 R2 ಐಡೆಂಟಿಕಲ್ ಆಯಿತು, ಇಲ್ಲಿ ನಿಮ್ಗೆ ಕೂಡ R2 R3 ಏನಾಗಿದೆ ಐಡೆಂಟಿಕಲ್ ಆಗಿದೆ. 2ನ ಹೊರಗಡೆ ತೆಗೆದಿದ್ದೀನಿ ನಾನು ಹೇಳಿದ್ದೀನಿ ನೋಡಿರಿ, ಈ ಥರ ಇದ್ದಾಗ ಈ ಥರ 2 ಹೊರಗೆ ತೆಗಿಬೋದು, ಹೌದಾ. ನೆನ್ಪಿಟ್ಕೊಳ್ಳಿ ಪ್ರಾಬ್ಲಮ್ ಮಾಡಬೇಕಾದಾಗ ಈ ರೀತಿ ಬರ್ತವೆ. ಸೊ ಕಾಮನ್ ತೆಗೆಯೋದು ಬರುತ್ತೆ ನಿಮಗೆ ಎಂಟೈರ್ R2 ಟೇಕಿಂಗ್ 2 ಆಸ್ ಎ ಕಾಮನ್ ಹಿಯರ್ ಎಂಟೈರ್ R2 ರೋ 2 ರೈಟ್. ಸೊ ಬರೆದಿದ್ದೀನಿ. ಮತ್ತು ಇಲ್ಲಿ ಏನಾಗುತ್ತೆ ನಿಮಗೆ ಮತ್ತೆ ಪ್ರಾಪರ್ಟಿ ಬರ್ತದೆ ಸಿಮಿಲರ್ ಆಗಿದೆ 0 ಬರ್ತದೆ. ಸೊ ಹಾಗಾಗಿ ಏನಾಯ್ತು ನಿಮಗೆ ಇಲ್ಲಿ ಏನಾಯ್ತು ರೀ ಟೋಟಲ್ ಏನಾಯಿತು 0 + 2 × 0. ಸೊ ಟೋಟಲ್ ಏನಾಗುತ್ತೆ ಡೆಟರ್ಮಿನೆಂಟ್ ಆನ್ಸರ್ ಏನಾಗುತ್ತೆ 0 ಬರುತ್ತೆ ಇರುತ್ತೆ. ಇಸಂಟ್ ಇಟ್ ಅರ್ಥ ಆಯ್ತಲ್ಲ ರೀ. ಸೊ ನೆಕ್ಸ್ಟ್ ಪ್ರಾಪರ್ಟಿ 6 ನೋಡೋಣ. ಟೇಕ್ ಡೌನ್, look at property 6 here, property 6. so this is very important property and also difficult ಕೂಡ ಇದೆ ಪ್ರಾಪರ್ಟಿ, ನಿಮಗೆ ಬೇಗ ಅರ್ಥ ಆಗಲ್ಲ ಸ್ವಲ್ಪ. ಸೊ ಇದನ್ನ ಏನು ಮಾಡ್ತೀನಿ ನಾನು ಪ್ರಾಬ್ಲಮ್ಸ್ ಬರ್ತಲ್ಲ, ಪ್ರಾಬ್ಲಮ್ ಪಾರ್ಟ್ ಬರುತ್ತಲ್ಲ, ಪ್ರಾಬ್ಲಮ್ ಪಾರ್ಟ್ ಬಂದಾಗ ನಾನು ಅಪ್ಲೈ ಮಾಡ್ತೀನಿ. ಸೊ ಅಲ್ಲಿ ಕ್ವಿಕ್ಕಾಗಿ ಅರ್ಥ ಆಗುತ್ತೆ. ಓಕೆ.